ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತಿನ ಕಂತಿನಲ್ಲೂ ಕೂಡ ನಾವು ಮಾವಿನ ಬೆಳೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮೊಟ್ಟಿಗೆ ನಮಗೆ ಜ್ಞಾನವನ್ನು ಕೊಡೋದಕ್ಕೆ ಇವತ್ತು ಇರುವಂಥ ಜ್ಞಾನಿ ಡಾಕ್ಟರ್ ಎಸ್ ವಿ ಹಿತ್ಲಮನಿಯವರು. ಅವರು ತಮಗೆಲ್ಲ ಚಿರಪರಿಚಿತರು ಮತ್ತು ನಮ್ಮ ಹಿಂದಿನ ಕಂತುಗಳಲ್ಲಿ ನೀವು ಅವರದ್ದು ಚರ್ಚೆಯನ್ನು, ಅವರ ಮಾಹಿತಿಯನ್ನು ಕೇಳಿದ್ದೀರಿ, ಗೊತ್ತು ನಿಮಗೆ. ಇವತ್ತಿನ ಚರ್ಚೆಯ ವಿಷಯ ಪೋಷಕಾಂಶ ನಿರ್ವಹಣೆ. ಮಾವಿನಲ್ಲಿ ನಾವು ಇನ್ನೂ ಇದೆ, ಜನರಲ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಅದೆಲ್ಲ ಭಾಳ ಇದೆ, ಅದು ಮುಂದಿನ ಕಂತುಗಳಲ್ಲಿ ಕೊಡ್ತೀವಿ. ಇವತ್ತಿನ ಚರ್ಚೆಯ ವಿಷಯ ಪೋಷಕಾಂಶಗಳ ನಿರ್ವಹಣೆ. ಅದ್ರ ಬಗ್ಗೆ ಮಾತಾಡೋಣ. ಬನ್ನಿ, ಡಾಕ್ಟರ್ ಹಿತ್ಲಮನಿ ಸರ್ನ ಭೇಟಿಯಾಗೋಣ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಮತ್ತೆ ಸ್ವಾಗತ. ನಮಸ್ಕಾರ. ನಾವು ಈಗಾಗಲೇ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಇವತ್ತಿನ ಚರ್ಚೆಯ ವಿಷಯ ನಾನೀಗ ಪ್ರಸ್ತಾವನೆಯಲ್ಲಿ ಹೇಳಿದಾಗೇ ಪೋಷಕಾಂಶ ನಿರ್ವಹಣೆ. ಇನ್ನೂ ಹಲವಾರು ನಿರ್ವಹಣೆ ವಿಧಾನಗಳನ್ನು ನಾವು ವಿವರವಾಗಿ ಚರ್ಚೆ ಮಾಡೋಣ. ಯಾಕೆಂದರೆ ನೇರವಾಗಿ ಮಾವಿನ ಬೆಳೆಯಲ್ಲಿ ತೊಡಕೊಂಡವರು, ತೊಡಗಕ್ಕೆ ಮನಸ್ಸು ಮಾಡಿದವರಿಗೆ ನಾವು ಸಂಪೂರ್ಣ ಮಾಹಿತಿ ಕೊಡೋದು ಈ ಸರಣಿಯ ಮೂಲ ಉದ್ದೇಶ. ಈಗ ಇದು ನಾವು ಸಮಯದ ಅಭಾವದಿಂದಾಗಿ ನಾವು ಕಟ್ ಮಾಡಿ ಮಾಡೋದು ನಮ್ಮ ಅನಿವಾರ್ಯತೆ. ಈಗ ಸರ್, ಪೋಷಕಾಂಶ ಪ್ರಾರಂಭದಿಂದ ಬರೋಣ. ಮಾವಿನಲ್ಲಿ ಮೂಲ ಪೋಷಕಾಂಶ ಅಥವಾ ಮಹತ್ವದ ಪೋಷಕಾಂಶ ಅಂತ ಏನಾದ್ರು ನಿರ್ದಿಷ್ಟವಾಗಿದೆಯಾ, ಅಥವಾ ಮಾಮೂಲಿ NPK ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ ಇದೇ ಥರದಲ್ಲಿ ಹೋಗ್ತೀರಾ, ಹೇಗಂದು ಹೇಳ್ತೀರಾ? ಅಥವಾ ಮಾವು ಇದಕ್ಕೆ ಹೆಚ್ಚಿನ ಇದು ಬೇಕು? ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಮಾವಿನಲ್ಲಿ ಕೆಲವೊಂದು ಪೋಷಕಾಂಶಗಳು ನಾವು ಜಾಸ್ತಿ ಪ್ರಮಾಣದಲ್ಲಿ ಮತ್ತು ಅವಶ್ಯವಾಗಿ ಕೊಡಬೇಕಾಗುತ್ತೆ. ಓಕೆ, ಅದು ಸ್ವಲ್ಪ ಬೇರೆ ಗಿಡಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ ಇಲ್ಲಿ. ಓಕೆ. ಮತ್ತು ಇದಕ್ಕೆ ಮುಖ್ಯವಾಗಿ ಕಾರಣ ಏನಂತಂದರೆ, ಮಾವನ್ನು ನಾನು ಈಗಾಗಲೇ ಮೊದಲಿನ ಕಂತುಗಳಲ್ಲಿ ನಾನು ಹೇಳಿದ್ದೇನೆ, ಮಾವನ್ನು ನಾವು ಈ ಆ್ಯಸಿಡಿಕ್ ಸಾಯಿಲ್ನಲ್ಲಿ ಅಥವಾ ಈ ಕೆಂಪು ಮರಳು ಮಿಶ್ರಿತ ಕೆಂಪಾಗಿರ್ಬೋದು, ಮರಳು ಮಿಶ್ರಿತ ಗೋಡಾಗಿರ್ಬೋದು, ಲ್ಯಾಟ್ರೈಟಿಕ್ ಲೋಮ್ ಆಗಿರ್ಬೋದು, ಅಥವಾ ಇದು ಅಲ್ವಿಲ್ ಸಾಯಿಲ್ ಆಗಿರ್ಬೋದು, ಇಂಥ ಸಾಯಿಲ್ಗಳಲ್ಲಿ ನಾವು ಬೆಳೆದಾಗ ಅಲ್ಲಿ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಅದರಲ್ಲಿ ಮೂಲತಃ ಇರಲ್ಲ ಅಲ್ಲಿ. ಅದರಿಂದ ನಾವು ಅದನ್ನ ಕೊಡಲೇಬೇಕಾಗುತ್ತೆ. ಅದನ್ನು ನಾವು ಕೊಡಲೇಬೇಕು. ಮತ್ತು ಅಷ್ಟಲ್ಲದೆ ಮಾವು ಕೆಲವೊಂದು ನ್ಯೂಟ್ರಿಯೆಂಟ್ಸ್ನ ಜಾಸ್ತಿ ಬಯಸುವಂತಹ ಬೆಳೆ, ಲೈಕ್ ಮಾಡುತ್ತೆ ಕೆಲವೊಂದು ನ್ಯೂಟ್ರಿಯೆಂಟ್ಸ್ನ, ಅದು ಜಾಸ್ತಿ ಲೈಕ್ ಮಾಡುತ್ತೆ. ಅದರಿಂದ ಆ ನ್ಯೂಟ್ರಿಯೆಂಟ್ಸ್ ನಾವು ಕೊಡಬೇಕಾಗುತ್ತೆ. ಈಗ ಸರ್, ನೀವು ಮೂಲತಃ ನಾವು ಕೇಳಿದರೆ ಹೊಸದಾಗಿ ತೋಟ ಮಾಡೋರಿಗೆ ಅಥವಾ ಈಗಾಗಲೇ ತೋಟ ಇದ್ದವರಿಗೆ ಮಣ್ಣು ಪರೀಕ್ಷೆ ಮಾಡಿಸ್ಲೇಬೇಕಂತೀರಾ? ಮಣ್ಣು ಸಾಮಾನ್ಯವಾಗಿ ನೋಡಿ, ಸೈಂಟಿಫಿಕ್ ಕಲ್ಟಿವೇಶನ್ ಮಾಡಬೇಕಂದ್ರೆ ಇದು ಮೂಲಭೂತವಾದದ್ದು. ಮಣ್ಣು ಪರೀಕ್ಷೆ ನಾವು ಅದನ್ನು ಮಾಡಲೇಬೇಕಾಗುತ್ತೆ. ಮತ್ತು ಇನ್ನೊಂದು ಅವಶ್ಯಕತೆ ಇದೆ ನೋಡಿ, ಇವತ್ತಿಗೆ ಅದು ಅನಿವಾರ್ಯತೆಯೂ ಸಹ ಆಗಿದೆ. ನೀವು ಸರ್ಕಾರದ ಯಾವುದೇ ಒಂದು ಸವಲತ್ತು, ಭೂ ಆಧಾರಿತ ಬೆಳೆಗಾಗಿರ್ಬೋದು, ಡ್ರಿಪ್ ಆಗಿರ್ಬೋದು, ಅವಕ್ಕೆಲ್ಲ ಸವಲತ್ತು ತಗೊಳ್ಬೇಕಾದ್ರೆ ಅವರು ನೋಡಿ, ಈ ಡ್ರಿಪ್ಪಿಗೆ ಸಬ್ಸಿಡಿಗೆ ನೀವು ಅಪ್ಲೈ ಮಾಡ್ಬೇಕಾದ್ರೆ ನೀವು ಅಲ್ಲಿ ಮಣ್ಣು ನೀರು ಪರೀಕ್ಷೆ ಮಾಡಿದ ರಿಪೋರ್ಟು ಹಾಕಲೇಬೇಕು. ಹೌದು. ಯಾಕಂತಂದ್ರೆ ಅಲ್ಲಿ ಅವ್ರದ್ದೇನು ಗೊತ್ತಾ ನೋಡಿ, ಇವರು ಸೂಕ್ತವಲ್ಲದ ಸ್ಥಳಗಳಲ್ಲಿ ಆ ಬೆಳೆ ಇಟ್ಟಿದ್ದಾರೇನೋ ಅನ್ನೋದನ್ನು ಸಹ ಅವರು ಅರ್ಥ ಮಾಡ್ಕೊಳ್ತಾರೆ. ಸೂಕ್ತವಲ್ಲದ ಸ್ಥಳಗಳಲ್ಲಿ ಈ ಬೆಳೆನ ಇಟ್ಟಾಗ ಅದಕ್ಕೆ ಅವ್ರೇನಾದ್ರೂ ಸಬ್ಸಿಡಿ ಕೊಟ್ಟರೆ, ಆ ಡ್ರಿಪ್ ಸಿಸ್ಟಮ್ ಅಳವಡಿಸಿಕೊಂಡ್ರೆ ಅದು ವೇಸ್ಟ್ ಆಗುತ್ತೆ ಅಂತ. ಅದೊಂದು ಕರೆಕ್ಟ್ ಆಗಿದೆ ರೀಸನ್, ಅದು ಲಾಜಿಕಲಿ ಕರೆಕ್ಟ್ ಇದೆ. ಅದರಿಂದ ಆ ನೆಪಕ್ಕಾದ್ರೂ ಅವರೆಲ್ಲರೂ ಮಾಡಿಸ್ಲೇಬೇಕಾಗುತ್ತೆ. ಮತ್ತು ವೈಜ್ಞಾನಿಕವಾಗಿ ನೋಡಿದಾಗ ಇದು ಮೂಲಭೂತವಾಗಿದ್ದು ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿಸ್ಲೇಬೇಕು. ಓಕೆ. ಸೊ ಇದ್ರ ಮಾಡಿಕೊಂಡು ಆವಾಗ ನಮಗೆ ಗೊಬ್ಬರ ನಿರ್ವಹಣೆಗೆ ಅನುಕೂಲ ಆಗುತ್ತೆ. ಹೌದು. ಮುಖ್ಯ ಪೋಷಕಾಂಶಗಳು ಮತ್ತೆ ಸೂಕ್ಷ್ಮ ಪೋಷಕಾಂಶ, ಗೊಬ್ಬರ ನಿರ್ವಹಣೆ ಜೊತೆಗೆ ಆ ಬೆಳೆಯನ್ನು ನಾವು ಬೆಳೆಯಲು ಸಾಧ್ಯವಿದೆಯೋ ಅನ್ನೋದು ಸಹ ಗೊತ್ತಾಗುತ್ತೆ. ಕರೆಕ್ಟ್. ಅಲ್ಲ, ಈಗಾಗಲೇ ಹಾಕಿದ್ದಿದ್ರೆ ಈಗಾಗಲೇ ಹಾಕಿದ್ದಿತ್ತಂದ್ರೆ ಪ್ರಾಬ್ಲಮ್ ಇರಲ್ಲ. ಬಟ್ ಈಗಾಗಲೇ ಹೊಸದಾಗಿ ಹಾಕ್ಬೇಕಂತಂದ್ರೆ ಅಲ್ಲೇನಾದ್ರೂ ಕೆಲವು ಮೂಲಭೂತವಾದ ಸಮಸ್ಯೆ ಇದ್ರು, ಫಾರ್ ಎಕ್ಸಾಂಪಲ್ ಲವಣಾಂಶ ಜಾಸ್ತಿ ಇತ್ತು, ಸೋಡಿಯಂ ಇದ್ರು, ಮತ್ತು ಅವೆಲ್ಲ ಜಾಸ್ತಿ ಇತ್ತು ಅಂದ್ರೆ ಅಲ್ಲಿ ಏನು ಕ್ಷಾರ ಭೂಮಿ ಆಗಿರ್ತದೆ, ನಮ್ಗೆ ಬೆಳೆಯೋಕ್ಕಾಗಲ್ಲ, ಮಾವಿನ ಬೆಳೆಯೋಕ್ಕಾಗಲ್ಲ, ಗೋಡಂಬಿ ಬೆಳೆಯೋಕ್ಕಾಗಲ್ಲ. ಕರೆಕ್ಟ್. ಹೌದು, ಅದು ಸ್ವಾಭಾವಿಕ. ನಾವು ಮೊದಲೇ ತಿಳ್ಕೊಳ್ಬೇಕು. ಸರಿ, ಈಗ ನಾವು ಮುಂದಿನ ದೊಡ್ಡ ಬೆಳೆಗೆ ಆಮೇಲೆ ಬರೋಣ. ಈಗ ಈ ವರ್ಷ ನಾನು ಗಿಡ ನಾಟಿ ಮಾಡಿದೆ. ಹೌದು. ಅಲ್ಲಿಂದ ಗೊಬ್ಬರ ಶುರು ಮಾಡಿದ್ರೆ ನಾಟಿ ಮಾಡುವಾಗ ಏನೇನು ಗೊಬ್ಬರ ಕೊಡಬೇಕು? ಅಲ್ಲೇ ಫಸ್ಟು ಈ ಪಿಟ್ಟಿಂದ ಸ್ಟಾರ್ಟ್ ಮಾಡೋಣಂತೆ. ನೋಡಿ, ಗುಣಿನ ನಾವು ಹೊಡೆದಿದ್ದೇವೆ. ಗುಣಿನ ತೆಗೆದ ಮೇಲೆ ಗುಣಿನ ಮುಚ್ಚೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಇದೆ. ಅದು ಗುಣಿ ಅಂದರೆ ನೋಡಿ, ಗುಣಿಯ ಸೈಜು ಸಾಮಾನ್ಯವಾಗಿ 2 ಅಡಿಯಿಂದ 2 ಅಡಿ ಸಾಫ್ಟ್ ಸಾಯಿಲ್ಗಳಲ್ಲಿ, 3 ಅಡಿ ಬೈ 3 ಅಡಿ ಸ್ವಲ್ಪ ಹಾರ್ಡ್ ಸಾಯಿಲ್ಗಳಲ್ಲಿ. ತುಂಬ ದೊಡ್ಡ ಗುಣಿ ಅಂದರೆ 4 ಬೈ 4 ಬೈ 4 ಸ್ವಲ್ಪ ಕಠಿಣವಾದ ಸ್ತರಗಳಿಂದ ಕಲ್ಲಿನಿಂದ ಕೂಡಿದಂಥ ಭೂಮಿಯಲ್ಲಿ ಅಲ್ಲಿ ಸಹ ಮಾವು ಬೆಳೀತಾರೆ. ಅಲ್ಲೇ ನಾವು ತೆಗಿಬೇಕಾಗುತ್ತೆ 4 ಬೈ 4. ಅದೇನು ಕಷ್ಟ ಅಲ್ಲ. ಈಗಿನ ಕಾಲದಲ್ಲಿ ಎಲ್ಲ JCB ಬರುತ್ತೆ, ಅದು ಕ್ಷಣಾರ್ಧದಲ್ಲಿ ಆ ಕೆಲಸ ಮಾಡುತ್ತೆ. ಕರೆಕ್ಟ್. ಮತ್ತು ಇನ್ನೊಂದು ಮುಖ್ಯವಾಗಿ ರೈತರಿಗೆ ನಾನು ಕಿವಿ ಮಾತು ಹೇಳ್ತೇನೆ,
ಇಷ್ಟು ದೊಡ್ಡ ಪಿಟ್ ತೆಗೆದಾಗ ಅದನ್ನು ಆಳುಗಳ ಕಡೆಯಿಂದ ಮುಚ್ಸೋದು ಕಷ್ಟ ಆಗುತ್ತೆ. ಅದರಿಂದ ನಾನು ಮಾನವಿಕವಾಗಿ ಹೇಳ್ತಾ ಇರ್ತೇನೆ, ಗುಣಿ ತೆಗೆಯೋಕ್ಕೂ JCB ಬೇಕು, ಗುಣಿ ಮುಚ್ಚೋಕ್ಕೂ JCBನೇ ಬೇಕು. ಅದರಲ್ಲಿರುವ ಎಲ್ಲ ಗುಣಿಗೆ ಮುಚ್ಚುವಂಥ ಎಲ್ಲ ಪದಾರ್ಥಗಳನ್ನ, ನ್ಯೂಟ್ರಿಯೆಂಟ್ಸನ್ನ, ಗೊಬ್ಬರ ಎಲ್ಲವನ್ನು ಮಿಕ್ಸ್ ಮಾಡಿ ಮತ್ತೆ ತಿರುಗಿ ಗುಣಿಯನ್ನು ಮುಚ್ಚೋಕ್ಕೆ JCBನ ಕರೆಸಲೇಬೇಕಾಗುತ್ತೆ. ಸಣ್ಣ ಬಕೆಟ್ ಮುಚ್ಚಿಸ್ಬೇಕಾದ್ರೆ ಸಣ್ಣ ಬಕೆಟ್ JCB ಬೇಕಾಗುತ್ತೆ. ಅದಕ್ಕೆ ಸರ್ ಏನು ಗೊಬ್ಬರ ಹಾಕ್ಬೇಕಂತೀರಿ? ಮೂಲಭೂತವಾಗಿ ನೋಡಿ, ಈಗ ನಾನು ಹೇಳಿದಂಥ ಒಂದು ಬರಡು ಭೂಮಿ ಅಂದ್ಕೊಳ್ಳಿ, ಒಣ ಪ್ರದೇಶಗಳಲ್ಲಿ, ಬರಪೀಡಿತ ಪ್ರದೇಶಗಳಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಕಂಟೆಂಟೇ ಇರಲ್ಲ. ತಮಗೆಲ್ಲ ಗೊತ್ತಿದೆ ಆರ್ಗ್ಯಾನಿಕ್ ಮ್ಯಾಟರ್ ಎಲ್ಲಿ ಅಲ್ಲಿ ಸಸ್ಯ ಸಂಪತ್ತೇ ಇರಲ್ಲ, ಇನ್ನೆಲ್ಲ ಆರ್ಗ್ಯಾನಿಕ್ ಮ್ಯಾಟರ್ ಡೆವಲಪ್ ಆಗುತ್ತೆ. ಅದರಿಂದ ಅಲ್ಲೇ ನಾವು ನಮಗೆ ಬರುವ ರಿಪೋರ್ಟ್ ಬಹುತೇಕ 0.5ಗಿಂತ ಅದರಿಂದ ನೋಡಿ ಅಂಥ ಪ್ರದೇಶಗಳಲ್ಲಿ ಸ್ವಲ್ಪ ನಾವು ಗುಣಿಯಲ್ಲಿನೇ ಗಿಡದ ಪ್ರಾರಂಭಿಕ ಗ್ರೋತಿಗೆ ಅನುಕೂಲ ಆಗಲಿ ಅಂತ ಹೇಳ್ಕೊಂಡು ಸ್ವಲ್ಪ ಆರ್ಗ್ಯಾನಿಕ್ ಮ್ಯಾಟರ್ ಸ್ವಲ್ಪ ಜಾಸ್ತಿನೇ ಕೊಡಬೇಕು. ನೋಡಿ ಅದಕ್ಕೆ ಎಲೆಗಳು, ಎಲೆ ತರಗು ಅಂತ ಇರ್ತದೆ, ತರಗು, ಮತ್ತೆ ಇದು ಕಾಂಪೋಸ್ಟ್ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಮತ್ತೆ ಸ್ವಲ್ಪ ಹಿಂಡಿ ಅವೈಲಬಿಲಿಟಿ ಇದ್ರೆ ಅದು, ಇವನ್ನೆಲ್ಲ ನಾವು ಕೋಳಿ ಗೊಬ್ಬರ ಹಾಕ್ಬೇಕಾದ್ರೆ ತುಂಬಾ ಚೆನ್ನಾಗಿ ಕೊಳ್ತಿರ್ಬೇಕು, ತುಂಬಾ 6 ತಿಂಗಳು. ಮತ್ತೆ ಅದನ್ನೇ ನೇರವಾಗಿ ಕೊಡೋಕ್ಕಾಗಲ್ಲ, ಅದನ್ನ ಬೇರೆ ಜೊತೆ ಮಿಕ್ಸ್ ಮಾಡಿ ಅನೇಕ ತಿಂಗಳುಗಳವರೆಗೆ ಅದನ್ನ ಅದ್ರದ್ದು ಬಿಸಿಯ ಸುಡುವ ಗುಣ ಕಡಿಮೆ ಆದ್ಮೇಲೆ ಹಾಕ್ಬೇಕಷ್ಟೇ. ಅದನ್ನ ಗುಣಿಗೆ ನಾರ್ಮಲಿ ಅಷ್ಟು ಹಾಕೋದು ಅವಶ್ಯಕತೆ ಇಲ್ಲ ಅನ್ಸದೆ, ಬೇಡ. ಇವ್ ನಾನು ಹೇಳಿದಂತ ಕುರಿ ಗೊಬ್ಬರ, ಕುದುರೆ ಗೊಬ್ಬರ ಆಗಿರ್ಬೋದು, ಸಗಣಿ ಗೊಬ್ಬರ, ತಿಪ್ಪೆ ಗೊಬ್ಬರ, ಎಲೆ ಗೊಬ್ಬರ, ಎಲೆಗಳು, ಹಸಿರು ಎಲೆಗಳು, ತರಗು, ಇವನ್ನೆಲ್ಲ ಹಾಕಿ ನಾವು ಮಣ್ಣಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕಲೇಬೇಕು. ಮತ್ತೆ ಪ್ರಾರಂಭದಲ್ಲಿ ನಾನು ಹೇಳಿದ 25 kg ಇವೆಲ್ಲ ಸೇರಿ ಎಷ್ಟು ಸಾಧ್ಯ ಅದು ಎಷ್ಟು ಧಾರಾಳವಾಗಿ ಸಿಗ್ತದೆ ಅಷ್ಟು ಜಾಸ್ತಿ ಹಾಕೋದು ತಪ್ಪೇನಿಲ್ಲ. ಯಾಕಂದ್ರೆ ಒನ್ ಟೈಮ್ ಅಫೇರ್ ಇದ್ದಾಗ ಅಲ್ಲಿ ಲಭ್ಯತೆ ನೋಡ್ಕೊಂಡ್ಬಿಟ್ಟು ಎಷ್ಟು ಸಾಧ್ಯತೆ ಇದ್ರೆ ಅಷ್ಟು ಜಾಸ್ತಿ ಹಾಕೋದು ಒಳ್ಳೇದು. ಯಾಕಂದ್ರೆ ಒನ್ ಟೈಮ್ ಅಫೇರ್ ಅದು ಮತ್ತಿರಿಗೆ ಅಷ್ಟು ಆ ಪ್ರಮಾಣದಲ್ಲಿ ಅಲ್ಲಿ ಒಳಗಡೆ ಹಾಕೋಕ್ಕಾಗಲ್ಲ. ಅದರಿಂದ ಈ ರೀತಿ ನಾವು ಜಾಸ್ತಿ ಕೊಟ್ಟಾಗ ಗಿಡದ ಪ್ರಾರಂಭಿಕ ಗ್ರೋತ್ ತುಂಬಾ ಚೆನ್ನಾಗಿರ್ತದೆ. ಅದನ್ನ ನಾವು ಗಮನದಲ್ಲಿ ಇಡಬೇಕು. ಅದ್ರ ಜೊತೆಗೆ ಈಗ ಸಾವಯವ ಗೊಬ್ಬರ ಆಯ್ತು, ಅದ್ರ ಜೊತೆಗೆ ನಾನು ಹೇಳಿದೆ ನೋಡಿ, ಕೆಲವೊಂದು ಬೆಳೆಗಳು ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಅನ್ನು ತುಂಬಾ ಬಯಸ್ತೇವೆ, ಲೈಕ್ ಮಾಡ್ತೇವೆ. ಅದರಲ್ಲಿ ಮಾವು ಸುಣ್ಣವನ್ನು ಬಯಸುವ ಬೆಳೆ. ಸುಣ್ಣವನ್ನು, ಕ್ಯಾಲ್ಸಿಯಂ ತುಂಬಾ ಲೈಕ್ ಮಾಡುತ್ತೆ, ಅದು ತುಂಬಾ ಚೆನ್ನಾಗಿ ಮಾಡ್ತದೆ. ಅದರಿಂದ ತುಂಬಾ ಎಷ್ಟೋ ಅಡ್ವಾಂಟೇಜ್ ಇವೆ. ಮತ್ತೆ ಕ್ಯಾಲ್ಸಿಯಂ ಕೊರತೆ ಆದ್ರೆ ಏನಾಗುತ್ತೆ ಅನ್ನೋದು ನಾನು ಹೇಳ್ತೇನೆ. ಅದರಿಂದ ಸುಣ್ಣ, ಈಗ ನೀವು ಕೆಂಪು ಮಣ್ಣು ಆಗಿರೋದಕ್ಕೆ pH ಕಡಿಮೆ ಇರೋದಕ್ಕೆ ಅಲ್ಲಿ ಸುಣ್ಣ ಕಡಿಮೆ ಇರುತ್ತೆ. ಮಾವು ಬೆಳೆಯುವ ಎಲ್ಲಾ ಪ್ರದೇಶಗಳಲ್ಲಿರುವ ಮಣ್ಣಿದೆ ಅಲ್ಲ, ಎಲ್ಲ ಕೆಂಪು ಮಣ್ಣೆ, ವಿವಿಧ ರೀತಿಯ ಕೆಂಪು ಮಣ್ಣು, ಅವೆಲ್ಲದರಲ್ಲಿ ಸುಣ್ಣದ ಕೊರತೆ ಇದೆ. ಎಸ್ಪೆಷಲಿ ಲ್ಯಾಟ್ರೈಟಿಕ್ ಲೋಮ್ ಸಾಯಿಲ್, ಲ್ಯಾಟ್ರೈಟ್ ಸಾಯಿಲ್ದಲ್ಲಿ, ಕೆಂಪು ಮಿಶ್ರಿತ ಮರಳು ಭೂಮಿಯಲ್ಲಿ ಸುಣ್ಣದ ಕೊರತೆ ತೀವ್ರವಾಗಿರ್ತದೆ, ಇರೋದೇ ಇಲ್ಲ ಸುಣ್ಣ. ಈಗ ಗಿಡ ನಾಟಿ ಮಾಡುವ, ಅದರಿಂದ ಪಿಟ್ಟಿಗೆ ನಾವು ಗಿಡ ನಾಟಿ ಮಾಡಬೇಕಾದ್ರೂ ಅಷ್ಟು ದೊಡ್ಡ ಪಿಟ್ಟಿತ್ತಂದ್ರೆ ಅರ್ಧದಿಂದ 1 kg ಸುಣ್ಣವನ್ನ, ಸುಟ್ಟ ಸುಣ್ಣದ ಪುಡಿ, ಅದನ್ನ ಚೆನ್ನಾಗಿ ಮಣ್ಣಲ್ಲಿ ಮಿಕ್ಸ್ ಮಾಡ್ಬಿಡ್ಬೇಕು. ಈ ಕೃಷಿ ಸುಣ್ಣ ಓಕೆ, ಅದೇ ಅಗ್ರಿಕಲ್ಚರ್ ಲೈಮ್, ಬಟ್ ಅದನ್ನ ಚೆನ್ನಾಗಿ ಪುಡಿ ಆಗಿರ್ಬೇಕು ಮತ್ತೆ ಚೆನ್ನಾಗಿ ಕರಗ್ತಾ ಇರಬೇಕು. ಅಷ್ಟೇ 1 kg ಕ್ಯಾಲ್ಸಿಯಂದ ಮೂಲಗಳು ಹಲವಾರು ಇವೆ ನೋಡಿ. ಫಾರ್ ಎಕ್ಸಾಂಪಲ್ ಜಿಪ್ಸಮ್ ಈಸ್ ಆಲ್ಸೋ ಕ್ಯಾಲ್ಸಿಯಂ ಮೂಲ, ಕ್ಯಾಲ್ಸಿಯಂ ಸಲ್ಫೇಟ್. ಮತ್ತೆ ಇನ್ನೊಂದು ಡೋಲೋಮೈಟ್ ಲೈಮ್ ಅಂತಿದೆ, ಅದು ಸಹ ಕ್ಯಾಲ್ಸಿಯಂ ಇರ್ತದೆ. ಆದ್ರೆ ಡೋಲೋಮೈಟ್ ಲೈಮ್ ನೀರಲ್ಲಿ ಅಷ್ಟು ಫಾಸ್ಟ್ ಆಗಿ ಕರಗೋದಿಲ್ಲ. ಇನ್ನು ನಾವು ಜಿಪ್ಸಮ್ ಯಾಕೆ ಹಾಕಬಾರ್ದು ಅಂದ್ರೆ ಮಾವಿಗೆ, ಯಾಕಂದ್ರೆ ಈಗಾಗಲೇ ಮಾವು ಬೆಳೆಯುವ ಪ್ರದೇಶದ ಭೂಮಿಗಳು ಎಲ್ಲ ಆಸಿಡಿಕ್ ಆಗಿಬಿಟ್ಟಿವೆ. ಅದಕ್ಕೆ ಮತ್ತೆ ತಿರುಗಿ ನಾವು ಜಿಪ್ಸಮ್ ಹಾಕಿದ್ರೆ ಇನ್ನೂ ಕೆಳಗೆ ಬಂದ್ಬಿಡ್ತದೆ pH. ಅದರಿಂದ ಅಷ್ಟು ಡಿಸೈರಬಲ್ ಅಲ್ಲ. ಅದರಿಂದ ನಾವು ಸುಟ್ಟ ಸುಣ್ಣವನ್ನು ಹಾಕಬೇಕು, ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಅರಳಿದ ಸುಣ್ಣ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಇದು ನಾವು ಹಾಕಬೇಕಾಗುತ್ತೆ. ಅರ್ಧದಿಂದ 1 kg ಪಿಟ್ಟಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇವೆಲ್ಲವನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ಫುಲ್ ಮುಚ್ಚಿಬಿಟ್ಟು ಗುಣಿನ ಮೇಲ್ಮಟ್ಟದವರೆಗೂ ತುಂಬಲೇಬೇಕು. ಅದಾದ್ಮೇಲೆ ಚೆನ್ನಾಗಿ ನೀರು ಕೊಟ್ರೆ ಸ್ವಲ್ಪ ಕುಸಿಯುತ್ತೆ. ಮತ್ತೆ ಇನ್ನೊಂದು ಸ್ವಲ್ಪ ಅದಕ್ಕೆ ಮಣ್ಣು ಹಾಕ್ಬಿಟ್ಟು ನೆಲಮಟ್ಟಕ್ಕೆ ತರಲೇಬೇಕು. ತಂದು ಆಮೇಲೆ ಅದನ್ನ ನಾಟಿ ಮಾಡಬೇಕು. ಇದು ಪ್ರಾರಂಭದಲ್ಲಿ ಇಷ್ಟು ಮಾಡಬೇಕು. ಇದ್ರ ಜೊತೆಗೆ ನಾಟಿ ಮಾಡ್ಬೇಕಾದ್ರೆ ಕೆಲವೊಂದು ಪ್ರಿಕಾಷನ್ಸ್ ತಗೊಳ್ಬೇಕಾಗುತ್ತೆ. ಅದು ನ್ಯೂಟ್ರಿಯೆಂಟ್ಸ್ ಅಲ್ಲ ಸರ್, ಅದಕ್ಕಿಂತ ಮೊದಲೇ ಇದ್ರ ಜೊತೆಗೆ ಏನಾದ್ರು ಈಗ ರಾಕ್ ಫಾಸ್ಫೇಟ್ ಕೊಡುವಂತದ್ದು ಫಾಸ್ಫೇಟಿಕ್ ಗೊಬ್ಬರಗಳನ್ನ ಕೊಡಬೇಕಾಗುತ್ತೆ, ರಾಸಾಯನಿಕ ಗೊಬ್ಬರಗಳನ್ನ. ಅದ್ರ ಜೊತೆಗೆ ನಾರ್ಮಲಿ ನೋಡಿ ರಾಸಾಯನಿಕ ಗೊಬ್ಬರಗಳನ್ನ ಆ ಸ್ಟೇಜಲ್ಲಿ ಕೊಡೋದು ಅವಶ್ಯಕತೆ ಇರಲ್ಲ. ಮುಂದೆ ನೋಡಿ ಅವೆಲ್ಲ ಯಾವುದೇ ರಸಗೊಬ್ಬರಗಳನ್ನ ನಾರ್ಮಲಿ ಪಿಟ್ಟಲ್ಲಿ ಹಾಕೋದನ್ನೇ, ಅದು ಬಹುವಾರ್ಷಿಕ ಬೆಳೆಗಳಿಗೆ ಮುಂದೆ ಬೇಕಾದಷ್ಟು ಟೈಮ್ ಇರ್ತದೆ. ಅಷ್ಟಲ್ಲದೆ ನಮಗೆ ತಕ್ಷಣ ಹಾಕ್ಬೇಕಂತ ಇರಲ್ಲ. ಫಾಸ್ಫೇಟಿಕ್ ಏನಾದ್ರು ರಾಕ್ ಫಾಸ್ಫೇಟ್ ಇದ್ರೆ ಅದು ಬಹಳ ದಿನದವರೆಗೂ ಅದು ಒಳಗಡೆ ಇದ್ಬಿಟ್ಟು ಕೆಲಸ ಮಾಡ್ತದೆ. ಅದು ಬೇಕಾದ್ರೆ ಒಂದು 1/4 kg ರಾಕ್ ಫಾಸ್ಫೇಟ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಕೆಲವು ಏರಿಯಾದಲ್ಲಿ ಸಿಗೋದಿಲ್ಲ, ರಾಕ್ ಫಾಸ್ಫೇಟ್ ಎಲ್ಲ ಕಡೆ ಸಿಕ್ಕಲ್ಲ ನೋಡಿ. ಅದು ಸಿಕ್ಕರೆ ಅದನ್ನೊಂದು 1/4 kg ಒಂದು 250 ಗ್ರಾಮ್ನಷ್ಟು ಪಿಟ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೆಲಮಟ್ಟದವರೆಗೂ ಅದನ್ನ ಫಿಲ್ಅಪ್ ಮಾಡಬೇಕು. ಅಮೋಘ್ ಇ-ಕಾರ್ಟ್ ಕೃಷಿ ಬಳಕೆಯ ಬ್ಯಾಟರಿ ಚಾಲಿತ ಪರಿಸರ ಸ್ನೇಹಿ ತ್ರಿಚಕ್ರ ವಾಹನ. 400ರಿಂದ 600 ಕಿಲೋಗ್ರಾಂ ಭಾರ ಹೊರುವ ಸಾಮರ್ಥ್ಯ, ಶಬ್ದ ಕಂಪನ ಹೊಗೆ ರಹಿತ ಕುಳಿತು ಚಲಾಯಿಸುವ ವ್ಯವಸ್ಥೆ,
4 ರಿಂದ 6 ಗಂಟೆ ಚಾರ್ಜ್ ಮಾಡಿ ಒಂದಿಡೀ ದಿನ ಬಳಸಬಹುದು. ರಿವರ್ಸ್ ಗೇರ್, ಹೈಡ್ರಾಲಿಕ್ ಲಿಫ್ಟ್, ಸುಲಭ ಚಾಲನೆ ಮತ್ತು ನಿರ್ವಹಣೆ. ಓಡಾಡಲು 3.5 ಅಡಿ ಅಗಲ ಸಾಕು. ಪಲ್ಟಿ ಆಗದಂತ ರಚನೆ. ಅಡಿಕೆ ತೋಟಕ್ಕೆ ಹೇಳಿ ಮಾಡಿಸಿದ್ದು. ಸ್ಪ್ರೇಯರ್, ಟ್ರಿಲ್ಲರ್, ವಾಷರ್, ಬ್ರಷ್ ಕಟ್ಟರ್, ಅರ್ತ್ ಆಗರ್ ಜೋಡಿಸಬಹುದು. 1 ರಿಂದ 3 ವರ್ಷಗಳ ವಾರಂಟಿ. ಮೇಡ್ ಇನ್ ಸಿರ್ಸಿ, ಮೇಡ್ ಇನ್ ಇಂಡಿಯಾ. ಫಾರ್ಮ್ ಟಿವಿ ವೀಕ್ಷಕರಿಗೆ ಆಕರ್ಷಕ ಡಿಸ್ಕೌಂಟ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ. ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ. ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಸರಿ, ಈಗ ಗಿಡ ನಾಟಿ ಮಾಡಾಯಿತು, ಫೈನ್. ಅಲ್ಲಿಂದ ನಂತರ ನೆಕ್ಸ್ಟ್ ನಾವು ಗೊಬ್ಬರ ಕೊಡೋದು ಯಾವಾಗ ಮತ್ತು ಎಷ್ಟು? ನೋಡಿ, ಗಿಡ ನಾಟಿ ಮಾಡಿದ್ಮೇಲೆ ನಾವು ತಕ್ಷಣವೇ ಅದಕ್ಕೆ ಆರ್ಗ್ಯಾನಿಕ್ ಮ್ಯಾಟ್ರ್ ಆಗಲಿ ಅಥವಾ ರಾಸಾಯನಿಕ ಗೊಬ್ಬರ ತಕ್ಷಣ ಕೊಡೋದ್ರ ಅವಶ್ಯಕತೆ ಇಲ್ಲ. ಒಂದು 4 ರಿಂದ 6 ತಿಂಗಳವರೆಗೂ ಅದನ್ನ ನಾವು ಏನು ಮಾಡಬಾರ್ದು, ಎಕ್ಸೆಪ್ಟ್ ನೀರು ಹಾಕ್ತಾ ಇರಬೇಕಾಗ್ತದೆ. ಯಾಕೆ ಅದರ ಅವಶ್ಯಕತೆ ಬರಲ್ಲ ಅಂತಂದರೆ, ಗಿಡದ ಇನ್ನೂ ರೂಟ್ ಸಿಸ್ಟಮು ಅಲ್ಲೆಲ್ಲ ಎಸ್ಟಾಬ್ಲಿಷ್ ಆಗಿರಲ್ಲ. ಮತ್ತು ಈಗಾಗಲೇ ಅಲ್ಲಿ ಪಿಟ್ಟಲ್ಲಿರುವ ಆಹಾರವನ್ನು ತಗೊಳ್ತಾ ಇರ್ತದೆ. ಅದಕ್ಕೆಲ್ಲ ಇರುತ್ತೆ, ಆರ್ಗ್ಯಾನಿಕ್ ಮ್ಯಾಟರ್ ಇರ್ತದೆ, ಸುಣ್ಣ ಇರ್ತದೆ, ಫಾಸ್ಫೇಟ್ ಇರುತ್ತೆ, ಅವೆಲ್ಲ ತಗೊಂಡು ಬೆಳೀತಾ ಇರ್ತದೆ. ಮತ್ತು ರೂಟ್ ಸಿಸ್ಟಮ್ ಇನ್ನೂ ಎಸ್ಟಾಬ್ಲಿಷ್ ಆಗಿರಲ್ಲ. ರೂಟ್ ಸಿಸ್ಟಮ್ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗೋಕ್ಕೆ ಒಂದು 6 ತಿಂಗಳ ತಗೊಳ್ತದೆ. ಅದಾದಮೇಲೆ ನಾವು ಮತ್ತೆ ಅವಾಗ ನಾವು ಕೆಲವೊಂದು ನ್ಯೂಟ್ರಿಯೆಂಟ್ಸನ್ನು ಆ ಗಿಡದ ಗ್ರೋತನ್ನು ಬೂಸ್ಟಪ್ ಮಾಡೋಕ್ಕೆ ನಾವು ಕೊಡಬೇಕಾಗುತ್ತೆ. ಅವಾಗ ಮುಖ್ಯವಾಗಿ ಏನಂತಂದರೆ ಎನ್ ಪಿ ಕೆ ನಾವು ಕೊಡಬೇಕಾಗುತ್ತೆ. ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಕೂಡಿದಂತಹ ಒಂದು ಕಾಂಪ್ಲೆಕ್ಸ್ ಸಂಯುಕ್ತ ಫರ್ಟಿಲೈಸರ್ವನ್ನು ನಾವು ಅದನ್ನ ಕೊಡಬೇಕಾಗುತ್ತೆ. ಅದನ್ನು ನಾವು ಡ್ರಿಪ್ ಸಿಸ್ಟಮ್ ಇತ್ತು ಅಂತಂದರೆ ಫರ್ಟಿಗೇಷನ್ ಮೂಲಕವನ್ನು ಕೊಡ್ಬೋದು. ಸಾಲ್ಯುಬಲ್ ಎನ್ ಪಿ ಕೆನ್ನೇ ಸೇರಿಸಿ ಕೊಡ್ಬೋದು. ಮಣ್ಣಿಗೆ ಮತ್ತು ಪೊಟ್ಯಾಷಿಯನ್ನ ಒಂದು ಸ್ವಲ್ಪ ಒಂದು ಅಥವಾ 2 ಸಾರಿ ಮೇಲ್ಗೊಬ್ಬರವಾಗಿ ಪೊಟ್ಯಾಷ್ ಕೊಡಬೇಕಾಗುತ್ತೆ. ಪ್ರಾರಂಭದಲ್ಲಿ ರೂಟ್ ಗ್ರೋತ್ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ದೃಢವಾಗಿರಬೇಕು. ಮತ್ತೆ ಇನ್ನೊಂದಂದ್ರೆ ಮಾವನ್ನ ನಾವು ಈ NPK ಎಷ್ಟು ಪ್ರಮಾಣ ಕೊಡಬೇಕು? ಕಾಂಪ್ಲೆಕ್ಸ್ 19 ಅದನ್ನೇ ನೋಡಿ, ಅದನ್ನೇನಂದ್ರೆ ಒಂದು 6 ತಿಂಗಳ ಆದ್ಮೇಲೆ ರೂಟ್ ಸಿಸ್ಟಮ್ ಫೇರ್ಲಿ ಸ್ವಲ್ಪ ಎಕ್ಸ್ಪಾಂಡ್ ಆಗ್ತಾ ಇರ್ತದೆ, ಬೆಳೀತಾ ಇರ್ತದೆ, ಗಿಡ ಇನ್ನೂ ಚಿಕ್ಕದೇ ಇರ್ತದೆ. ಅವಾಗ ನಾವು ಜಾಸ್ತಿ ಪ್ರಮಾಣದಲ್ಲೇ ಕೊಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಒಂದು 50 ಗ್ರಾಮ್ನಷ್ಟು ಗಿಡದಿಂದ 1 ರಿಂದ 1.5 ಅಡಿ ದೂರದಲ್ಲಿ ರಿಂಗ್ ಮಾಡಿ ಬರೀ 50 ಗ್ರಾಮ್ ಸಾಕು. 50 ಗ್ರಾಮ್ ಮಾತ್ರ ಅದನ್ನು ಕೊಟ್ಬಿಟ್ರೆ ತಿರುಗಿ ಅದು ಮತ್ತಿನ್ನೊಂದು 6 ತಿಂಗಳವರೆಗೂ ಅದರದ್ದು ನ್ಯೂಟ್ರಿಯೆಂಟ್ಸ್ ರಿಕ್ವೈರ್ಮೆಂಟ್ ಸರಿಯಾಗಿರ್ತದೆ. 1 ವರ್ಷ ಆಗುತ್ತೆ. ಅವಾಗ 1 ವರ್ಷ ಆದಮೇಲೆ ಎಟ್ ದ ಬಿಗಿನಿಂಗ್ ಆಫ್ ಸೆಕೆಂಡ್ ಇಯರ್ ಮತ್ತೆ ನಾವು ನ್ಯೂಟ್ರಿಯೆಂಟ್ಸ್ ಕೊಡಬೇಕಾಗುತ್ತೆ. ಅಂದರೆ ಸರ್, ಈಗ ನಾವು ಈ ವರ್ಷ ಜೂನ್ದಲ್ಲಿ ನಾಟಿ ಮಾಡಿದ್ದೀವಿ. ಹೌದು. ಸೆಪ್ಟೆಂಬರ್ ಅಕ್ಟೋಬರ್ ಹೊತ್ತಿಗೆ 50 ಗ್ರಾಮ್ ಗೊಬ್ಬರ ಕೊಟ್ವಿ. ಹೌದು. ಮುಂದಿನ ಜೂನ್ ತಿಂಗಳಿಗೆ ಮತ್ತೆ ಕೊಡಬೇಕು. ಹೌದು. ಅಂದ್ರೆ ಅಲ್ಲೇ ಆಗ 1 ವರ್ಷದ ಬೆಳವಣಿಗೆ ಆಗಿರ್ತದೆ. ಚೆನ್ನಾಗಿ ರೂಟ್ ಸಿಸ್ಟಮ್ ಎಸ್ಟಾಬ್ಲಿಷ್ ಆಗಿರ್ತದೆ. ಮೇಲ್ಗಡೆ ಅಬೌವ್ ಗ್ರೌಂಡ್ ಗ್ರೋತ್ನು ಚೆನ್ನಾಗಿರ್ತದೆ. ಮತ್ತೆ ಗಿಡ ಮಾವು ನೋಡಿ ಸ್ವಭಾವತಃ ರಭಸವಾಗಿ ಬೆಳೆಯುವಂತ ಒಂದು ಬೆಳೆ. ಫಾಸ್ಟ್ ಗ್ರೋತ್ ಅದು ಚೆನ್ನಾಗಿ. ಇಷ್ಟೆಲ್ಲ ನಾವು ಕೊಟ್ಟಾಗ ಚೆನ್ನಾಗಿರ್ತದೆ. ಮತ್ತು ಅವಾಗ ಜೂನ್ ಜುಲೈ ಬಂದಿರ್ತದೆ. ಮಳೆಗಾಲದ ಪ್ರಾರಂಭದಲ್ಲಿ ನಾವು ಎಷ್ಟು ಗೊಬ್ಬರ ಕೊಡ್ತೇವೆ, ಎಷ್ಟು ನ್ಯೂಟ್ರಿಯೆಂಟ್ಸ್ ಕೊಡ್ತೇವೆ, ಅಷ್ಟೇ ಚೆನ್ನಾಗಿ ಸೆಕೆಂಡ್ ಇಯರ್ದಲ್ಲಿ ಫಸ್ಟ್ ಇಯರ್ದಲ್ಲಿ ಎಂಡಿಗೆ ತುಂಬ ಚೆನ್ನಾಗಿ ಗ್ರೋತ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಆಯಿತು. ಈಗ 1 ವರ್ಷ ಮುಗೀತು. ಈ ಜೂನ್ದಲ್ಲಿ ಏನೇನು ಕೊಡೋಣ? ಸಾವಯವ ಗೊಬ್ಬರ ಕೊಡೋದ? ನೋಡಿ, ಇದು ಮತ್ತೆ ಅವಾಗ ಜೂನ್ ಬರ್ತದೆ. ಜೂನ್ ಬಂದಾಗಲೇ 2 ಆಪ್ಷನ್ಸ್ ಇರ್ತವೆ. ಫಸ್ಟ್ ಪ್ರಾರಂಭದಲ್ಲಿ 1 ವರ್ಷ ನೀರು ಹಾಕಿ ಐದರ್ ನೋಡಿ ಡ್ರಿಪ್ ಮೂಲಕ ಆಗಿರ್ಬೋದು ಅಥವಾ ಟ್ಯಾಂಕರ್ ಮೂಲಕ ಆಗಿರ್ಬೋದು, ಬೇರೆ ವಿಧಾನದಿಂದ ಹಾಕಿರ್ತಾರೆ.
ಮಾವನ್ನ ನಾವು ಮುಖ್ಯವಾಗಿ ಗಮನಿಸೋದೇನಂತಂದ್ರೆ ಇದು ಒಣ ಪ್ರದೇಶದಲ್ಲಿ ಇರ್ತದೆ, Correct. ಮಳೆ ನೀರಿನ ಆಶ್ರಯತೆ ಇರಲ್ಲ. ಸೆಕೆಂಡ್ ಇಯರ್ದಿಂದ ಥರ್ಡ್ ಇಯರ್ದಿಂದ ಫುಲ್ ಮಳೆ ಆಶ್ರಿತವಾಗಿ ಅದು ಬೆಳಿಬೇಕು. ಅದರಿಂದ ನಾವು ಏನೇ ಗೊಬ್ಬರ ಕೊಟ್ಟರು, ಏನೇ ನ್ಯೂಟ್ರಿಯೆಂಟ್ಸ್ ಕೊಟ್ಟರು, ಏನೇ ಸುಣ್ಣ ಕೊಟ್ಟರು ಮಳೆಗಾಲದ ಪೂರ್ವದಲ್ಲಿನೇ ಕೊಡಬೇಕು. ಪೂರ್ವದಲ್ಲಿ ಕೊಟ್ಟಾಗ ಇಡೀ ಎಂಟೈರ್ ಮಳೆಗಾಲದಲ್ಲಿ ಅದು ಯೂಸ್ ಆಗುತ್ತೆ ನೋಡಿ. ಅದರಿಂದ ಇದನ್ನ ನಾವು ಗಮನದಲ್ಲಿ ಇಡಬೇಕು. ನಾವು ಬೇರೆ ಬೇರೆ ಸೀಸನ್ ಅಲ್ಲಿ ನಾವು ಕೊಡ್ಬೇಕಂದ್ರೆ ನೀರಿನ ಲಭ್ಯತೆ ಇರಬೇಕು. ನೀರಿನ ಲಭ್ಯತೆ ಇದ್ರೆ ಮಾತ್ರ ಅದನ್ನು ಕೊಡಬಹುದಾಗಿದೆ. ನೀರಷ್ಟು ಲಭ್ಯತೆ ಇದ್ರೆ ಮಾವು ಮಾಡೋದೇನೆ ಇಲ್ಲ, ಅಲ್ಲಿಗೆ ಮುಗಿತು. ಈಗೆಲ್ಲ ಮಾಡ್ತಾ ಇದ್ದಾರೆ ಹೈ ಡೆನ್ಸಿಟಿ ಅದು ಇದು. ಇನ್ವೆ ಈಗ ಹಂಗಾದ್ರೆ ಈಗ ಒಂದು ವರ್ಷ ಮುಗಿದ ನಂತರ ಜೂನ್ದಲ್ಲಿ ಏನೇನು ಕೊಡೋಣ? ಅವಾಗ ಜೂನ್ ನೋಡಿ, ನಾನು ಈಗಾಗಲೇ ಗಿಡ ಫೇರ್ಲಿ ಎಸ್ಟಾಬ್ಲಿಷ್ ಆಗಿರ್ತದೆ. ಅವಾಗ ನಾವು 50 ಗ್ರಾಮ್ ಕೊಟ್ಟಿರ್ತೇವಲ್ಲ, ಅದನ್ನು ಒಂದು 100 ಗ್ರಾಮಿಗೆ ಎಕ್ಸ್ಟೆಂಡ್ ಮಾಡಬೇಕು. ಒಂದು 100 ಗ್ರಾಮ್ ಆಗುತ್ತೆ NPK, ಒಂದು 100 ಗ್ರಾಮ್ NPK ಆಗುತ್ತೆ. ಅವಾಗ ಆ ಫಸ್ಟ್ ಇಯರ್ ಅನ್ನು ಒಂದು ಸ್ವಲ್ಪ ಸುಣ್ಣನ ನಾವು ಕೊಡಬೇಕಾಗುತ್ತೆ. ಒಂದು ಕೆಜಿ ಲೆಕ್ಕದಲ್ಲಿ ಇರಲ್ಲ ಅದು. ಅವಾಗ ಆ ಕೆಜಿ ಲೆಕ್ಕದಲ್ಲಿ ಬರೀ ಈಗಾಗಲೇ ಪಿಟ್ಟಲ್ಲಿ ಇರೋವಂಥ ಸುಣ್ಣನು ಯೂಸ್ ಆಗ್ತಾ ಇರ್ತದೆ. ಸ್ವಲ್ಪ ಇನ್ನೂ ಚೆನ್ನಾಗಿ ಬೇರುಗಳು ಹತ್ರ ಬರೋಕ್ಕೆ ಮತ್ತೊಂದು 50 ಗ್ರಾಮ್ ಮಾತ್ರ ಸಾಕು. 50 ಗ್ರಾಮ್ ಸುಣ್ಣ ಪ್ಲಸ್ ಒಂದು 50 ಗ್ರಾಮ್ನಷ್ಟು ಪೊಟ್ಯಾಶ್ ಅಡಿಷನಲ್ ಹಾಕಬೇಕು. NPK 100 ಗ್ರಾಮ್ ಹಾಕಿದ್ದಲ್ದೇ 100 ಗ್ರಾಮ್ನಲ್ಲಿ ಎಲ್ಲ NPK 3 ಇರುತ್ತೆ. 50 ಗ್ರಾಮ್ನಷ್ಟು ಬರೀ ಪೊಟ್ಯಾಶ್ ಜೊತೆಗೆ ಮತ್ತೆ 50 ಗ್ರಾಮ್ ಪೊಟ್ಯಾಶ್ ಪ್ಲಸ್ ಒಂದು 50 ಗ್ರಾಮ್ನಷ್ಟು ಸುಣ್ಣವನ್ನು ನಾವು ಹಾಕಿದಾಗ, ಆಮೇಲೆ ಸಾವಯವ ಗೊಬ್ಬರ ಏನು ಕೊಡೋಣ ನೋಡಿ. ಸೆಕೆಂಡ್ ಇಯರ್ಗೆ ಸಾವಯವದ ನಿಮಗೆ ಅವಾಗ ಲಭ್ಯತೆ ಇದ್ದರೆ ನೀವು ಅದನ್ನ ಸೆಕೆಂಡ್ ಇಯರ್ ಕೊಡಬೇಕಾಗುತ್ತೆ. ಲಭ್ಯತೆ ಇಲ್ಲ ಅಂತಂದರೆ ನೀವು ಅದನ್ನ ತಕ್ಷಣನೇ ಕೊಡಬೇಕಾಗಿಲ್ಲ, ಸೆಕೆಂಡ್ ಇಯರ್ಗೂ ಕೊಡಬೇಕಾಗಿಲ್ಲ. ಕೊಟ್ಟರೆ ಒಳ್ಳೇದು. ಕೊಟ್ಟರೆ ಏನಿಲ್ಲ ನೋಡಿ, ಒಂದು ಬಾಂಡ್ಲಿ ಅಷ್ಟು, ಒಂದು ಬಾಂಡ್ಲಿ ಅಂದ್ರೇನು ಒಂದು 15ರಿಂದ 20 kg ಆಗುತ್ತೆ. ಅಷ್ಟು ಒಂದು ಮಂಕ್ರಿ ಅಷ್ಟು ಅದನ್ನು ಕೊಡಬೇಕಾಗುತ್ತೆ ಲಭ್ಯತೆ ಇದ್ದರೆ. ಇಲ್ಲ ಅಂದರೂ ಸಹ ಏನು ತೊಂದರೆ ಇಲ್ಲ. ನಾವು ಈಗಾಗಲೇ ಪಿಟ್ನಲ್ಲಿ ಇರೋದನ್ನ ಚೆನ್ನಾಗಿ ಯೂಸ್ ಮಾಡ್ತಾ ಇರ್ತದೆ, ಅದನ್ನ ಮಾಡಬೇಕು. ನೀರು ಕೊಡೋದ್ರ ಹತ್ತ ನಾವು ಗಮನ ಜಾಸ್ತಿ ಕೊಡಬೇಕು. ಜಲ ಸಂರಕ್ಷಣೆ, ಮಳೆ ಆಶ್ರಿತತೆ ಇದ್ದಾಗ ಜಲ ಸಂರಕ್ಷಣಾ ಕ್ರಮಗಳು, ಜಲ ಸಂರಕ್ಷಣೆ, ಬದು ಹಾಕೋದು, ಅದು ಹಾಕೋದು, ಬೇಸಿನ್ ಮಾಡೋದು, ಅವೆಲ್ಲ ನಾವು ಮಾಡಲೇಬೇಕು. ಮಳೆ ಆಶ್ರಿತ ಅಂತ ಹಾಗೆ ಬಿಡೋಕ್ಕಾಗಲ್ಲ. ಮಳೆ ಆಶ್ರಿತ ಇದ್ದಾಗ ಗಿಡ ಚೆನ್ನಾಗಿ ಬೆಳಿಬೇಕಂದ್ರೆ ಜಲ ಸಂರಕ್ಷಣಾ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು. ಇಲ್ಲಾಂದ್ರೆ ಮಳೆ ಬಂದದ ನೀರೆಲ್ಲ ಹರಿದು ಬೇರೆ ಕಡೆ ಹೋಗ್ಬಿಡ್ತದೆ, ಮಣ್ಣು ಕೊಚ್ಕೊಂಡು ಹೋಗುತ್ತೆ, ನೀರು ಹೋಗುತ್ತೆ. ಅದನ್ನ ಮಾಡಬೇಕಾಗುತ್ತೆ. ತಾವು ಹೇಳಿದಂಗೆ ಸಾವಯವ ಪದಾರ್ಥದ ಲಭ್ಯತೆ ಅನುಸಾರವಾಗಿ ಅದಕ್ಕೆ ಒಂದು 15-20 kg ಕೊಡಬೇಕು. ಮತ್ತು ರಾಸಾಯನಿಕ ಗೊಬ್ಬರ ನಾನು ಹೇಳಿದ ರೀತಿಯಲ್ಲಿ ಕೊಡಬೇಕು. ಅಲ್ಲಿಗೆ ಆಮೇಲೆ ನಾವು ಆ ಜೂನ್ ಮಾಡಿದ್ಮೇಲೆ 2 ವರ್ಷ ಮಾಡೋದಿಲ್ಲ, 2 years. ಮತ್ತು ಮುಂದಿನ ಜೂನಿಗೆ 2 years ನೋಡಿ. 2 years ಅಂದರೆ 3ನೇ ವರ್ಷದ ಪ್ರಾರಂಭದಲ್ಲಿ ಯಾವಾಗ ಒಂದು ಗಿಡ ಏನಂತ ನೋಡಿ ಬೇರಿಂಗ್ ಹಂತಕ್ಕೆ ಬರ್ತದೆ. 3ನೇ ವರ್ಷದಲ್ಲಿ ಸಾಕಷ್ಟು ಚೆನ್ನಾಗಿ ಫ್ರೇಮ್ವರ್ಕ್ ಆಗಿರ್ತದೆ. ನಾವು 3ನೇ ವರ್ಷದಿಂದ ಅದಕ್ಕೆ ಹಣ್ಣಿಗೆ ಬಿಡಬೇಕಾಗುತ್ತೆ. ಹೂ ಬರುತ್ತೆ, ಅಲ್ಲಿ ಹೂ ಚೆನ್ನಾಗಿ ಬರ್ತದೆ, ಹಣ್ಣಿಗೆ ಬಿಟ್ಟಿದ ಒಂಥರ ಬೇರಿಂಗ್ ಪ್ಲಾಂಟ್ ಆಗುತ್ತೆ ಅದು. ನೋಡಿ, ಬೇರಿಂಗ್ ಪ್ಲಾಂಟ್ ಆಗಿದ್ದಾಗ ನಾವು ಅದಕ್ಕೆ ಅದರದ್ದು ರಿಕ್ವೈರ್ಮೆಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಬರೀ ಎಲೆ ಒಂದು ಪ್ರೊಡ್ಯೂಸ್ ಮಾಡಲ್ಲ, ಅದು ಹಣ್ಣುಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಗೊಬ್ಬರದ ಪ್ರಮಾಣವನ್ನು ನಾವು NPK-ಯನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು. 150 ಗ್ರಾಮ್ ಇದ್ದದ್ದು ಫಸ್ಟ್ ಇಯರ್, ಸೆಕೆಂಡ್ ಇಯರ್ 100 ಇದ್ದದ್ದು ಅದು ಒಂದು 150ರಿಂದ 200 ಗ್ರಾಮ್ವರೆಗೂ ನಾವು NPK ಕೊಡಬೇಕಾಗಿದೆ. ಪೊಟ್ಯಾಶ್ ಒಂದು 100 ಗ್ರಾಮ್ ಪೊಟ್ಯಾಶ್ ಕೊಡಬೇಕು. ಯಾಕಂದ್ರೆ ಗಿಡ ಥರ್ಡ್ ಇಯರ್ಗೆ ಫೇರ್ಲಿ ಬಿಗ್ ಟ್ರೀ ಆಗಿರ್ತದೆ, ಸಾಕಷ್ಟು ದೊಡ್ಡದಾಗಿರ್ತದೆ. ಅವಾಗ ಪ್ರಾರಂಭದಲ್ಲಿ ಸುಣ್ಣನು ಒಂದು 50 ಗ್ರಾಮ್ ಸಾಕು. ಮತ್ತೆ ಸುಣ್ಣ 50 ಗ್ರಾಮ್ ಸಾಕು. ಸುಣ್ಣ NPK 150 ಗ್ರಾಮ್, ಒಂದು 100 ಗ್ರಾಮ್ ಎಕ್ಸ್ಟ್ರಾ ಪೊಟ್ಯಾಶ್ ಇಷ್ಟು ಕೊಟ್ಬಿಟ್ರೆ ಗಿಡದ ರಿಕ್ವೈರ್ಮೆಂಟ್, ಗ್ರೋತ್ ರಿಕ್ವೈರ್ಮೆಂಟ್ ಅಂಡ್ ಫ್ರೂಟಿಂಗ್ ರಿಕ್ವೈರ್ಮೆಂಟ್. ಇನ್ನು ಸಾವಯವ ಗೊಬ್ಬರ ಎಷ್ಟು ಸಿಗುತ್ತೋ ಅಷ್ಟು. ಸಾವಯವ ಗಿಡದ ಲಭ್ಯತೆ ಮೇಲೆ ಸಾವಯವ ಗೊಬ್ಬರ ನಾವು ಎಷ್ಟು ಕೊಟ್ಟರು ಅದು ತಪ್ಪಿಲ್ಲ. ಬಟ್ ಲಭ್ಯತೆ ಇರಬೇಕಲ್ಲ, ಲಭ್ಯತೆ ಅಂಡ್ ಕಾಸ್ಟ್ ಫ್ಯಾಕ್ಟರ್ ಅದನ್ನ ನೋಡ್ಕೊಂಡ್ಬಿಟ್ಟು ಅವ್ರು ಕೊಡಬೇಕಾಗುತ್ತೆ. ಮತ್ತೆ ಇದು ಒಣ ಪ್ರದೇಶಗಳಲ್ಲಿ ನಾವು ಸಾವಯವ ಪದಾರ್ಥ ಜಾಸ್ತಿ ಕೊಟ್ಟಷ್ಟು ಒಳ್ಳೇದು. ನೀರಿನ ಶಕ್ತಿ ಇರುತ್ತೆ, ಹಲವಾರು ಕಾರಣಗಳು. ಈ ಒಣ ಪ್ರದೇಶ, ಬರಪೀಡಿತ ಪ್ರದೇಶಗಳಲ್ಲಿ ಈ ಲಾಸ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ತುಂಬಾ ಫಾಸ್ಟ್. ನಾವು ಎಷ್ಟು ಹೋಗ್ತಾ ಇರ್ತದೆ, ಅದರಿಂದ ನಾವು ಕೊಟ್ಟಷ್ಟು ಒಳ್ಳೇದೇ. ಮತ್ತು ಅಲ್ಲಿ ಬಿದ್ದ ಎಲೆಗಳನ್ನೆಲ್ಲ ಸೇರಿಸಿ ಅದ್ರ ಬುಡಕ್ಕೆ ಹಾಕೋದು, ಮಲ್ಚಿಂಗ್ ಮಾಡೋದ್ರಿಂದ ಅದು ಸಹ ಒಂದು ಸೀಸನ್ನಲ್ಲಿ ಕೊಳೆತು ಗೊಬ್ಬರ ಆಗುತ್ತೆ. ಅದನ್ನು ನಾವು ಮಾಡಲೇಬೇಕು. ಎಲ್ಲ ಗುಡಿಸ್ಬಿಟ್ಟು ಆ ಬೇಸಿನ ಕ್ಲೀನಾಗಿ ಇಟ್ಕೊಳ್ಬಾರ್ದು. ಅವೆಲ್ಲ ಎಲೆಗಳನ್ನ ಅಲ್ಲೇ ಮಣ್ಣಲ್ಲಿ ಕಟ್ ಮಾಡಬೇಕು. ಮತ್ತು ಇವನ್ ನೋಡಿ, ಇವನ್ ಸೆಕೆಂಡ್ ಇಯರ್ನಿಂದನೂ ಸಹ ನಾವು ಸಾಧ್ಯತೆ ಎಲ್ಲೆಲ್ಲಿದ್ರೆ ಇಡೀ ತೋಟದಲ್ಲಿ ನಾವು ಇದು ಹಸಿರೆಲೆ ಗೊಬ್ಬರ ಮಾಡಕ್ ಆಗಲಿಲ್ಲ ಅಂದ್ರೆ ಆ ಬೇಸಿನ್ ಅಂತ ಇರ್ತಲ್ಲ, ಬೇಸಿನ್ನಲ್ಲಾದ್ರೂ ಹಸಿರೆಲೆ ಗೊಬ್ಬರ ಮಾಡಿ ಅದನ್ನ ಅಲ್ಲಿ ಮಿಕ್ಸ್ ಮಾಡಬೇಕು. ಅದನ್ನ ಮಾಡಬೇಕು. ಸೆಣಬು ಗೆಣಬು ಮಾಡಬೇಕಾಗಿತ್ತೆ, ಅದನ್ನ ಮಾಡ್ಬೋದು. ಅದನ್ನ ಮಾಡಿದ್ರೆ ಹಸಿರೆಲೆ ಗೊಬ್ಬರನ ಬೆಳೆಗಳನ್ನ ಬೆಳೆಸಿ ಹೂ ಬಿಡುವ ಪೂರ್ವದಲ್ಲಿ ಅದನ್ನ ಮಣ್ಣಲ್ಲಿ ಸೇರಿಸಬೇಕು. ಇವೆಲ್ಲ ಮಾಡೋದ್ರಿಂದ ಅಲ್ಲಿ ಸಾವಯವ ಪದಾರ್ಥ ಜಾಸ್ತಿ ಆಗುತ್ತೆ. ಅದನ್ನ ಮಾಡ್ಬೋದಾಗಿದೆ. ಓಕೆ. ಸೊ ಅಲ್ಲಿಗೆ ಬೇರಿಂಗ್ ಟ್ರೀ 3ನೇ ವರ್ಷದ ಪ್ರಾರಂಭದಲ್ಲಿ ಕೊಟ್ವಿ. ಆಮೇಲೆ ಅದು ರೆಗ್ಯುಲರ್ ತೋಟ 4, 5, 6 ವರ್ಷ ಆದಮೇಲೆ ಗಿಡದ ಗಾತ್ರ ಜಾಸ್ತಿ ಆಗುತ್ತೆ, ಬೇರಿಂಗ್ ಏರಿಯಾ ಜಾಸ್ತಿ ಆಗುತ್ತೆ, ಬೇರಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಅವಾಗ ನಾವು ನ್ಯೂಟ್ರಿಯೆಂಟ್ಸ್ ರಿಕ್ವೈರ್ಮೆಂಟು ಜಾಸ್ತಿ ಆಗುತ್ತೆ. ಮುಂದೆ ನೋಡಿ, ಒಂದು 5 ವರ್ಷ ಅಂತ ತಗೊಳ್ಳಿ. ಒಂದು 5 ವರ್ಷದ ಗಿಡಕ್ಕೆ ನಾವು ಸುಮಾರು ಸುಣ್ಣವನ್ನು 1 kg ಕೊಡಬೇಕಾಗುತ್ತೆ. 1 kg ಪ್ರತಿ ವರ್ಷ ಅಂತಲ್ಲ, ಎವ್ರಿ ಒಂದು 1 in 3 years ಮುಂದೆ
ಒನ್ಸ್ ಇನ್ 3 ಇಯರ್ಸ್. ಅಲ್ಲ ಸರ್, ಸುಣ್ಣ ಕೊಟ್ಟರೆ ತಪ್ಪಂತೂ ಇಲ್ಲ, ಅದರಿಂದ ಹಾನಿ ಅಂತೂ ಇಲ್ಲ, ಏನೇನಿಲ್ಲ. ಆಮೇಲೆ ಅದ್ರದ್ದು ಖರ್ಚು ಕಡಿಮೆ ಇದೆ. ಹೌದು. ಸೊ ವರ್ಷ ಎಸಿಡಿಕ್ ಸಾಯಿಲ್ ಇದೆ. ಸೊ ಅದು 6-6.5 ಇದ್ದಿದ್ದು 7 ಗಂಟೆ ಬಂದ್ರೆ ಒಳ್ಳೇದು. ಒಂದು 5 ವರ್ಷದ ಗಿಡಕ್ಕೆ 1 kg ಸುಣ್ಣ ಅಂತಂದ್ರೆ 1 kg ಸುಣ್ಣಕ್ಕೆ ಒಂದು 50 ರೂಪಾಯಿ ಅಂತ ತಗೊಂಡ್ರು ದಟ್ಸ್ ಈಕ್ವಲೆಂಟ್ ಟು 1 kg ಆಫ್ ಫ್ರೂಟ್ ಅಷ್ಟೇನೆ. 4-5 ಹಣ್ಣಿಗೆ ಸಮ ಆಗುತ್ತೆ ಅಷ್ಟೇ ಅದು. ಅದರಿಂದ ಏನು ಅವರು ಕಾಸ್ಟ್ ಅಂತ ಸುಣ್ಣ ಇಲ್ಲ, ಸುಣ್ಣ ಇನ್ನೂ ಕಡಿಮೆ ಸಿಗುತ್ತೆ. ಹೌದು. ಸುಣ್ಣ ಆಯ್ತು, 1 kg ಸುಣ್ಣ ಕೊಡ್ತೀವಿ. ಆಮೇಲೆ ಇದನ್ನ ಒಂದು 4 ಮಂಕ್ರಿ ಗೊಬ್ಬರ. ಹೌದು, ಅವಾಗ ನಾವು ಕೊಡಬೇಕು. ಮತ್ತೆ ಎಲೆಗಳನ್ನೆಲ್ಲ ನೋಡಿ, ಬಿದ್ದ ಎಲೆಗಳು ಎಲ್ಲ ಮಾಡಬೇಕು. ಹಸಿರೆಲೆ ಗೊಬ್ಬರ ನೋಡಿ, ಸಾಕಷ್ಟು ಎಲೆಗಳನ್ನು ಸುರಿಸ್ತದೆ. ಮತ್ತೆ 4ನೇ-5ನೇ ವರ್ಷಕ್ಕೆ ಸಾಕಷ್ಟು ಕೆನಾಪಿ ಆಗಿರ್ತದೆ, ಸಾಕಷ್ಟು ಎಲೆಗಳು ಇರ್ತದೆ. ತನ್ನ ಆರ್ಗ್ಯಾನಿಕ್ ಮ್ಯಾಟರ್ನ ಹೆಚ್ಚು ಕಡಿಮೆ ಒಂದು ಅರ್ಧದಷ್ಟು ಆರ್ಗ್ಯಾನಿಕ್ ಮ್ಯಾಟರ್ ತಾನೇ ಮಾಡ್ಕೊಳ್ಳುತ್ತೆ. ಅದನ್ನ ಮಣ್ಣಲ್ಲಿ ಮಿಕ್ಸ್ ಮಾಡಬೇಕು. ಅದನ್ನ ಎಲ್ಲ ಹೊರಗೆ ಲೈಟ್ ಆಗಿ ಅಗತ ಮಾಡಿ ಮಣ್ಣಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಮುಂದೆ ಸತತವಾಗಿ ಅನೇಕ ವರ್ಷಗಳವರೆಗೆ ಅದು ಯಾವಾಗ ಎಲ್ಲಿವರೆಗೂ ಗಿಡ ಇರ್ತದೆ ಅಲ್ಲಿವರೆಗೂ ಬೀಳ್ತಾ ಇರ್ತದೆ. ಸುಮಾರು ನಾನು ಹೇಳ್ತೇನೆ 10 ವರ್ಷದ ಗಿಡಕ್ಕೆ ನಾವು ಹೊಸದಾಗಿ ಹೊರಗಿನಿಂದ ಆರ್ಗ್ಯಾನಿಕ್ ಮ್ಯಾಟರ್ ಕೊಡೋದು ಅಗತ್ಯತೆ ಇರಲ್ಲ. ಎಷ್ಟು ಎಲೆ ಬಿದ್ದು ಎಷ್ಟು ಕೊಳತ್ಬಿಟ್ಟು ಎಷ್ಟು ಕಪ್ಪಾಗಿರ್ತದೆ ಅಂದ್ರೆ ಅಷ್ಟು ಹ್ಯೂಮಸ್ ಅಲ್ಲಿ ಡೆವಲಪ್ ಆಗಿರ್ತದೆ. ಅದರಿಂದ ಒಂದು 5-6ನೇ ವರ್ಷ ಆದ್ಮೇಲೆ ಅಲ್ಲಿ ಫರ್ಟಿಲೈಸರ್ ಏನು ಕೊಡಬೇಕು? ಅಂದ್ರೆ ರೆಗ್ಯುಲರ್ ಫರ್ಟಿಲೈಸರ್ ನಾವು ಕೊಡಬೇಕಾಗುತ್ತೆ. ಒಂದು ಅರ್ಧ kg ಆಗಿದ್ದು 1 kg ಆಗುತ್ತೆ. ದೊಡ್ಡ ಮರ ಆದ್ಮೇಲೆ 2 kg ಯಾವುದು NPK ನಾವು ಕೊಡಬೇಕಾಗುತ್ತೆ. ಈಗ ಒಂದು 5 ವರ್ಷದ ಗಿಡ ತಗೊಂಡು 5 ವರ್ಷದ ಗಿಡಕ್ಕೆ ನನ್ನ ಪ್ರಕಾರ ಒಂದು ಅರ್ಧ kg ಅಷ್ಟು ನಾವು NPK ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಮತ್ತೆ ಎಕ್ಸ್ಟ್ರಾ ಪೊಟ್ಯಾಶ್ ನಾವು ಕೊಡಬೇಕಾಗುತ್ತೆ. ಒಂದು ಅರ್ಧ kg ಅಷ್ಟು ಪೊಟ್ಯಾಶ್ ಕೊಡಬೇಕಾಗುತ್ತೆ. ಓಕೆ, ಅರ್ಧ kg NPK, ಅರ್ಧ kg ಪೊಟ್ಯಾಶ್. ಅಂದ್ರೆ ಪೊಟ್ಯಾಶ್ ರಿಕ್ವೈರ್ಮೆಂಟ್ ಮಾವಿಗೆ ಇರುತ್ತೆ ನೋಡಿ, ಯಾಕಂದ್ರೆ ಹಣ್ಣುಗಳು ಅಷ್ಟು ಫಲ ಜಾಸ್ತಿ ಕೊಡ್ತಾ ಇರ್ತದೆ. ಮತ್ತೆ ಇವನ್ ಪೊಟ್ಯಾಶ್ ಕೊಡೋದ್ರಿಂದ ಹಣ್ಣಿನ ಗುಣಮಟ್ಟ ಚೆನ್ನಾಗುತ್ತೆ, ಸ್ವೀಟ್ನೆಸ್ ಚೆನ್ನಾಗುತ್ತೆ, ಕೀಪಿಂಗ್ ಕ್ವಾಲಿಟಿ ಚೆನ್ನಾಗುತ್ತೆ, ಕಾಯಿ ಉದುರೋದು ಕಡಿಮೆ ಆಗುತ್ತೆ, ಮತ್ತೆ ಬೇರುಗಳ ಗ್ರೋತ್ ಮತ್ತೆ ಡ್ರೌಟ್ ಹಾರ್ಡಿನೆಸ್ ನೋಡಿ. ಡ್ರೌಟ್ ಹಾರ್ಡಿನೆಸ್ ಪೊಟ್ಯಾಶ್ನಿಂದ ಗಿಡದ ಸೆಲ್ಸ್ ಎಲ್ಲ ಹಾರ್ಡಿ ಆಗ್ತವೆ, ಅದರಿಂದ ರೋಗ ನಿರೋಧಕ ಶಕ್ತಿ ಇವೆಲ್ಲ ಬರ್ತದೆ ಪೊಟ್ಯಾಶ್. ಅಷ್ಟು ಕೊಡಬೇಕು. ಸೊ ಅಷ್ಟು ಮಾಡಿ ನಾವು ಪ್ರತಿ ವರ್ಷ, ಆಮೇಲೆ ಗಿಡ ದೊಡ್ಡಾದಂಗೆ ಇದ್ರ ಪ್ರಮಾಣ ಹೆಚ್ಚಿಗೆ ಎಲ್ಲವೂ ಜಾಸ್ತಿ ಮಾಡಬೇಕಾಗುತ್ತೆ. ಸುಣ್ಣ ನಾನು ಹೇಳ್ದಂಗೆ ಅವಶ್ಯಕತೆ ತೀವ್ರವಾಗಿ ಇದ್ರೂ ಸಹ ಪ್ರತಿ ವರ್ಷ ಕೊಡಬೇಕಾಗಿಲ್ಲ ಮುಂದೆ, ಯಾಕಂದ್ರೆ ನಾವು ಹಿಂದೆಲ್ಲ ಕೊಟ್ಟ ಸುಣ್ಣಗಳು ಎಲ್ಲವೂ ಯೂಸ್ ಆಗಿರಲ್ಲ, ಅಲ್ಲೇ ರಿಸರ್ವ್ ಆಗಿ ಇರುತ್ತೆ. ಅದರಿಂದ ಮುಂದೆ ನಾವು ಒನ್ಸ್ ಇನ್ 3 ಇಯರ್ಸ್, ಒನ್ಸ್ ಇನ್ 4 ಇಯರ್ಸ್ ನಾವು ಕೊಟ್ಟರು ಸಾಕಾಗುತ್ತೆ. ಮಾವಿಂದು ಇದೇನಿದೆ ಸರ್, ಫರ್ಟಿಲೈಸರ್ ಡೋಸೇಜ್ ಏನಿದೆ? ಯೂನಿವರ್ಸಿಟಿಯವರು ಅದಕ್ಕೆ ನೋಡಿ, ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರದವರು ಅದಕ್ಕೆ ರಿಸರ್ಚ್ ಎಲ್ಲ ಮಾಡಿ ಅವರೆಲ್ಲ ಕೊಟ್ಟಿದ್ದಾರೆ. ಅದೆಲ್ಲ ಅವ್ರದ್ದೆಲ್ಲ ಇದೆ, ಅದು ನಮ್ಮ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ನಲ್ಲಿ ಅದಿದೆ. ಅದರಲ್ಲೂ ಅಷ್ಟೇ ನೈಟ್ರೋಜನ್ ಮತ್ತು ಫಾಸ್ಫರಸ್ಗಿಂತ ಪೊಟ್ಯಾಶ್ದೇ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. ಮತ್ತು ಮುಂದೆ ಬೆಳೆದ ಮರ ಇರ್ತದಲ್ಲ, ಬೆಳೆದ ಮರಕ್ಕೆ ಹೊರಗಡೆಯಿಂದ ಪೊಟ್ಯಾಶ್, ಫಾರ್ ಎಕ್ಸಾಂಪಲ್ 10 ವರ್ಷದ ಮರಕ್ಕೆ ಹೊರಗಡೆಯಿಂದ ನೈಟ್ರೋಜನ್ ಕೊಡಬೇಕಾಗಿಲ್ಲ. ಆ ಬಿದ್ದ ಎಲೆಗಳೇ ಕೊಳೆತು ರಿಪೀಟೆಡ್ ಆಗಿ ಎಕ್ಯುಮುಲೇಟ್ ಆಗುತ್ತಲ್ಲ, ಅಲ್ಲೇನೆ ಅವ್ರಿಗೆ ನೈಟ್ರೋಜನ್ ಸಿಕ್ಬಿಡ್ತದೆ. ನಾವೇನಾದರೂ ಕೊಡೋದಿತ್ತಂದ್ರೆ ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷನ್ನೇ ಕೊಡಬೇಕಾಗಿದೆ. ಈಗ ಈ ಮಳೆಯಾಶ್ರಿತ ಈ ಸಾಂಪ್ರದಾಯಿಕ ಪ್ರದೇಶಗಳಲ್ಲಿ ಗೊಬ್ಬರ ಕೊಡ್ತಾರೆ ನೋಡಿ. ಈಗ ಕೋಲಾರ, ಶ್ರೀನಿವಾಸಪುರದಲ್ಲಿ ಅದು ವಾಣಿಜ್ಯ ರೀತಿಯಿಂದ ತುಂಬಾ ಕೇರ್ ತಗೊಳ್ತಾರೆ, ಅಲ್ಲಿನೂ ಕೊಡ್ತಾರೆ. ಅಲ್ಲಿನ ಬಟ್ ಏನಂತಂದ್ರೆ ನಾವೆಲ್ಲ ಹೇಳ್ತೇವೆ ಜಾಸ್ತಿ ಆಫ್ಟರ್ ನೋಡಿ ಬೇರಿಂಗ್ ಸ್ಟೇಜ್ ಮುಟ್ಟಿದ ಮೇಲೆ ಜಾಸ್ತಿ ಕೆಮಿಕಲ್ ಫರ್ಟಿಲೈಸರ್ ಕೊಡಕ್ಕೆ ಹೋಗ್ಬೇಡಿ. ಅದರಿಂದ ಏನಾಗುತ್ತೆ, ಬರೀ ಗಿಡದ ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗುತ್ತೆ. ಮುಂದೆ ಅದು ಆಫ್ಟರ್ 7th or 8th ಇಯರ್ ಆದ್ಮೇಲೆ ಬರೀ ಆರ್ಗ್ಯಾನಿಕ್ ಮ್ಯಾಟರ್ ಮೇಲೆ ಅದನ್ನು ಉಳಿಸ್ಕೊಳ್ಬೇಕು, ಪ್ಲಸ್ ಸುಣ್ಣ. ಮತ್ತು ಅಕೇಜ್ನಲಿ ಸ್ವಲ್ಪ ನಾವು ಪೊಟ್ಯಾಶ್ ಕೊಡಬೇಕಾಗುತ್ತೆ. ಬಟ್ ನೈಟ್ರೋಜನ್ ಕಡಿಮೆ ಮಾಡ್ತಾ ಹೋಗ್ಬೇಕು ಸ್ಲೋಲಿ. ಅಲ್ಲಿರೋ ನೈಟ್ರೋಜನ್ನೇ ಸಾಕು. ನಾವು ನೈಟ್ರೋಜನ್ ಕೊಟ್ಟಷ್ಟು ಬರೀ ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗುತ್ತೆ, ಗಿಡ ದಟ್ಟತೆ ಜಾಸ್ತಿ ಆಗುತ್ತೆ, ಕತ್ಲಾಗುತ್ತೆ ಗಿಡ. ಅದು ಮ್ಯಾಂಗೋದಲ್ಲಿ ನಾಟ್ ಡಿಸೈರಬಲ್. ಓಕೆ, ಗಾಳಿ ಬೆಳಕು ಓಡೋಣ ಹಿತಮಿತವಾಗಿರಬೇಕು, ಕಂಗಿಗಳ ಪ್ರಮಾಣ, ಎಲೆ ಪ್ರಮಾಣ. ಸೊ ಇದರಲ್ಲಿ ಸರಿ, ಈಗ ಒಟ್ಟಾರೆ ಇದನ್ನ ಗಿಡದ ಎಷ್ಟು ದೊಡ್ಡದಿದೆ, ಕ್ಯಾನೋಪಿ ಸೈಜು ಎಷ್ಟು ಇಳುವರಿ ಕೊಡುತ್ತೆ ಹೇಳೋದ್ರ ಮೇಲೆ ನಾವು ಗೊಬ್ಬರದ ಪ್ರಮಾಣ ನಿರ್ಧಾರ ಮಾಡಬೇಕಾಗುತ್ತೆ. ಇದನ್ನ ನಾವು ಒಟ್ಟಾರೆ ಇಷ್ಟ ಹೇಳೋದು ಕಷ್ಟ ಅಲ್ವಾ? ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ,
ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಈ ಸೂಕ್ಷ್ಮ ಪೋಷಕಾಂಶಗಳದ್ದು ಯಾವ್ದಾದ್ರು ನಾವು ಎಕ್ಸ್ಟ್ರಾ ಕೊಡಬೇಕಾಗತ್ತಾ? ಅದ್ರದ್ದು ಸಮಸ್ಯೆಗಳು ಏನಾದ್ರು ಬರುತ್ತಾ? ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಅದು ಮೈಕ್ರೋನ್ಯೂಟ್ರಿಯೆಂಟ್ಸ್ ನೋಡಿ, ಮೈಕ್ರೋಬಿಯಲ್ ಏಜೆಂಟ್ಸ್ ಅಂತ ಹೇಳ್ತಾರೆ. ಮೈಕ್ರೋಬಿಯಲ್ ಏಜೆಂಟ್ಸ್ ಕೊಡಬೇಕು. ಫಾರ್ ಎಕ್ಸಾಂಪಲ್ ಇದು ಫಾಸ್ಫರಸ್ ಸಾಲ್ಯುಬಲ್ ಇದು ಅವೆಲ್ಲ ಇರಬೇಕಾಗಿದೆ. ಅದು ಬಯೋ ಫರ್ಟಿಲೈಸರ್ ಅದು ಮಾಡಬೇಕು. ಫಾಸ್ಫರಸ್ ಸಾಲ್ಯುಬಲ್ ಅದು ಬಯೋ ಫರ್ಟಿಲೈಸರ್ ಅದನ್ನು ಕೊಡಬೇಕಾಗುತ್ತೆ. ಅದನ್ನು ಮಾಡ್ತದೆ. ಪ್ಲಸ್ ನೋಡಿ, ಈಗ ಬಯೋ ಫರ್ಟಿಲೈಸರ್ಸ್ ಫಾರ್ ಎಕ್ಸಾಂಪಲ್ ಅಥವಾ ಬಯೋ ಏಜೆಂಟ್ಸ್, ಟ್ರೈಕೋಡರ್ಮಾ, ಅದು ಸುಡೋಮೋನಾಸ್ ಅವೆಲ್ಲ ನಾವು ಕೊಡಬೇಕಾಗುತ್ತೆ. ಬಟ್ ಇಲ್ಲೇನೇ ಮಾವಿನಲ್ಲಿ ಒಂದು ಪ್ರಾಬ್ಲಮ್ ಆಗುತ್ತೆ. ಅದನ್ನ ನಾವು ಕೊಡದಿದ್ರೆ ಏನಿದ್ರು ರೈನಿ ಸೀಸನಲ್ಲಿ ಅವನ್ನೆಲ್ಲ ಕೊಡಬೇಕಾಗುತ್ತೆ. ಕೂಲ್ ಸೀಸನಲ್ಲಿ ಡ್ರೈ ಆಗಿರ್ತದೆ. ಅದು ಡ್ರೈ ಕಂಡೀಷನಲ್ಲಿ ಆಗಲ್ಲ. ಅದು ಆರ್ಗ್ಯಾನಿಕ್ ಮ್ಯಾಟರ್ ಜೊತೆಗೆ ಅದನ್ನು ಸೇರಿಸಿ ನಾವು ಕೊಡಬೇಕಾಗುತ್ತೆ. ಮಳೆಗಾಲದಲ್ಲಿ ಕೊಟ್ಟರೆ ಪ್ರಯೋಜನ ಆಗ್ಬೋದು. ಆದರೆ ಇವೆಲ್ಲ ನೋಡಿ, ಟ್ರೈಕೋಡರ್ಮಾ, ಸುಡೋಮೋನಾಸ್ ಇವೆಲ್ಲ ವಾರ್ಷಿಕ ಮತ್ತು ಋತುಮಾನದ ಬೆಳೆಗಳಿಗೆ ತುಂಬ ಯೂಸ್ ಆಗುತ್ತೆ. ಬಹುವಾರ್ಷಿಕ ಮರಗಳಿಗೆ ಅಷ್ಟಾಗಿ ಅದರದ್ದು ಯುಟಿಲಿಟಿ ಇಲ್ಲ. ಅಥವಾ ಬೇಸಿಗೆನಲ್ಲಿ ಆಗಲ್ಲ. ಮತ್ತೆ ಮೈಕ್ರೋ ಸರಿ ಆಯ್ತು, ಇದು ಮೈಕ್ರೋಬಿಯಲ್ ಆಯ್ತು. ಹೌದು, ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಜಿಂಕು, ಬೋರಾನು. ಸಾರಿ, ನೀವು ಹೇಳ್ತಿದ್ದು ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಮೈಕ್ರೋಬಿಯಲ್ ಅಲ್ಲ, ಮೈಕ್ರೋ ನ್ಯೂಟ್ರಿಯೆಂಟ್ಸ್. ನೋಡಿ, ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಮಾವಿನಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬಗ್ಗೆ ನಾನು ಹೇಳ್ತೇನೆ ನೋಡಿ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಾವು ಮಾವಿಗೆ ಕೊಡಬೇಕಾಗುತ್ತೆ. ಮುಖ್ಯವಾಗಿ ಮ್ಯಾಗ್ನೀಷಿಯಂ, ದೆನ್ ಐರನ್, ಮತ್ತೆ ಮ್ಯಾಂಗನಿ, ಇದು ಜಿಂಕ್ ಅಂಡ್ ಬೋರಾನ್, ಇವು 4 ಸೇರಿದ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸ್ಚರ್ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯವರು ಅಂತ ಹೊರತಂದಿದ್ದಾರೆ. ಮ್ಯಾಂಗೋ ಸ್ಪೆಷಲ್ ಅಂತ. ಅದರಲ್ಲಿ ಮ್ಯಾಗ್ನೀಷಿಯಂ ಇರ್ತದೆ, ಐರನ್ ಇರ್ತದೆ, ದೆನ್ ಜಿಂಕ್ ಇರುತ್ತೆ, ದೆನ್ ಬೋರಾನ್ ಇರುತ್ತೆ. ಮ್ಯಾಂಗನೀಸ್ ಇರಲ್ಲ. 4 ಇವು ಪ್ರಾಮಿನೆಂಟ್ ಆಗಿವೆ. ಇವು 4 ತುಂಬಾ ಅವಶ್ಯಕತೆ ಇದೆ ಗಿಡಗಳಿಗೆ. ಅದು ಮ್ಯಾಗ್ನೀಷಿಯಂ ಇರೋದ್ರಿಂದ ಅದು ಅಲ್ಲಿ ಪತ್ರ ಹರಿತ್ತು ಅಂತ ಹೇಳ್ತಾರೆ ನೋಡಿ, ಕ್ಲೋರೋಫಿಲ್ ಫಾರ್ಮೇಷನ್ಗೆ ತುಂಬ ಅನುಕೂಲ ಆಗುತ್ತೆ. ಬೋರಾನು ರೋಗ ನಿರೋಧಕ ಶಕ್ತಿ, ಶುಗರ್ ಲೆವೆಲ್ಲು ಅದಕ್ಕೆ ಹೆಲ್ಪ್ ಆಗುತ್ತೆ, ಎಂಜೈಮ್ ಸಿಸ್ಟಮ್ಗೆ. ಉಳಿದು ಜಿಂಕು, ಮ್ಯಾಗ್ನೀಷಿಯಂ ಅವೆಲ್ಲ ಅವು ಹೆಲ್ಪ್ ಮಾಡ್ತೇವೆ. ಅದರಿಂದ ಅದನ್ನು ನಾವು ಕೊಡಬೇಕಾಗುತ್ತೆ. ಅದನ್ನು ನಾರ್ಮಲಿ ನೆಲದಕ್ಕಿಂತ ಸ್ಪ್ರೇ ರೂಪದಲ್ಲಿ ಕೊಡೋದು ಬೆಟರ್. ಹೌದು, ಅದರಿಂದ ನಾವು ಮ್ಯಾಂಗೋ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್ ತಂದಿದ್ದಾರೆ. ಮ್ಯಾಂಗೋ ಸ್ಪೆಷಲ್ ಅಲ್ಲದೆ ಕೆಲವೊಂದು ಕಂಪನಿಯವರು ಮಲ್ಟಿ ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸ್ಚರ್ ಅವ್ರದ್ದು ಇದೆ, ಅದನ್ನು ಕೊಡಬೇಕಾಗುತ್ತೆ. ಮ್ಯಾಂಗೋ ಸ್ಪೆಷಲ್ ಆಯ್ತು ಅಂತಂದ್ರೆ 1 ಲೀಟ್ರಿಗೆ 5 ಗ್ರಾಮ್ ನಂಗೆ ನಾವು ಅದನ್ನು ಸ್ಪ್ರೇ ಮಾಡಬೇಕು. ಯಾವ ಹಂತದಲ್ಲಿ ಸರ್, ಎಷ್ಟು ಸರಿ ಮತ್ತೆ ಯಾವ ಹಂತದಲ್ಲಿ? ಇಲ್ಲಿ ಮುಖ್ಯವಾಗಿ ಒಂದು ಅಂಶ ಮಾವಿನಲ್ಲಿ ತುಂಬಾ ಗಮನಿಸುವಂಥದ್ದು ಏನಂತಂದ್ರೆ, ಈ ಮ್ಯಾಂಗೋ ಸ್ಪೆಷಲ್ ಆರ್ ಮೈಕ್ರೋ ನ್ಯೂಟ್ರಿಯೆಂಟ್ ಇದೆಲ್ಲ, ನಾವು ಅದನ್ನು ಸ್ಪ್ರೇ ಮಾಡಿದಾಗ ಆ ಮಾವಿನ ಎಲೆ ಯಾವ ಸ್ಟೇಜಲ್ಲಿ ಇರಬೇಕಂದ್ರೆ ಅದನ್ನು ಅಬ್ಸಾರ್ವ್ ಮಾಡಬೇಕು. ಮತ್ತು ತಾವು ಗೊತ್ತಿದೆ, ನೀವು ಬಲ್ದ ಮಾವಿನ ಎಲೆಯನ್ನೇ ನೀವು ಅದನ್ನ ಸ್ಟ್ರಕ್ಚರ್ ನೋಡಿ, ನೀವು ಅದರಲ್ಲಿ ಮಲ್ಟಿಪಲ್ ಕ್ಯೂಟಿಕಲ್ಲು ಮತ್ತು ಮೇಲ್ಗಡೆ ವ್ಯಾಕ್ಸ್ ಕವರಿಂಗ್ ಅವೆಲ್ಲ ಇರ್ತವೆ. ದೋಸ್ ಆರ್ ರಿಕ್ವೈರ್ಡ್ ಫಾರ್ ಡ್ರೌಟ್ ಹಾರ್ಡಿನೆಸ್. ಮಾವಿನ ಯಾವ ಸ್ಥಿತಿಗತಿಯಲ್ಲಿ ಮಾವು ಬೆಳೀತಾ ಇದೆ ನೋಡಿದ್ರೆ ಅದು ಡ್ರೌಟ್ ಟಾಲರೆಂಟ್ ಆಗ್ಬೇಕಾದ್ರೆ ಇವೆಲ್ಲ ಇರಲೇಬೇಕು. ಮಲ್ಟಿಪಲ್ ಕ್ಯೂಟಿಕಲ್ ಇರ್ತದೆ, ವ್ಯಾಕ್ಸ್ ಲೇಯರ್ ಇರ್ತದೆ. ಅದರಿಂದ ನಾವು ಸ್ಪ್ರೇ ಮಾಡಿದ್ರೆ ಅದು ಹೋಗೋದೇ ಇಲ್ಲ. ಅದರಿಂದ ನಮಗೆ ನಾವು ತಿಳ್ಕೊಳ್ಳೋದು, ಎಲೆಗಳು ಎಳೆದಿದ್ದಾಗ, ಚಿಗುರಿದ್ದಾಗ ನಾವು ಅದನ್ನು ಸ್ಪ್ರೇ ಮಾಡಬೇಕು. ಎರಡನೇದು, ಹೂಗಳು ಮುಗಿದ್ಬಿಟ್ಟು ಸಣ್ಣ ಸಣ್ಣ ಕಾಯಿ ಇದ್ದಾಗ ಅವಾಗ ಸರ್, ಈಗ ನೀವು ಹೇಳೋದು, ಈಗ ನಾವು ಮಳೆಗಾಲ ಮುಗಿತಾ ಇದ್ದಂಗೆ ಚಿಗುರು ಬರುತ್ತೆ. ಅದರಲ್ಲಿ ಮತ್ತೆ ನೋಡಿ, ಚಿಗುರು ತಕ್ಷಣ ಬರಲ್ಲ. ಮಾವಿನಲ್ಲಿ ಚಿಗುರು ಬರಕ್ಕೆ 2 ಸೀಸನ್ ಇದೆ. ತುಂಬಾ ಇಂಪಾರ್ಟೆಂಟ್. ರೈತರು ಅದನ್ನು ಗಮನಿಸಬೇಕಂದ್ರೆ, ಮಾವಿನಲ್ಲಿ ಸ್ಪಷ್ಟವಾಗಿ ಚಿಗುರು ಬರುವ 2 ಕಾಲಗಳಿವೆ. ಒಂದೇದು ಏನಂತಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್. ಈ ಸೆಪ್ಟೆಂಬರ್ ಅಕ್ಟೋಬರ್ನ ನಾವು ಏನಂತ ಹೇಳ್ತೇವೆ ವಾಡಿಕೆಯಲ್ಲಿ ಎರಡನೆಯ ಬೇಸಿಗೆ ಅಂತ ಹೇಳಿ. ಎರಡನೆಯ ಬೇಸಿಗೆ ನೋಡಿ, ಅವಾಗ ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಮಾವಿನ ಗಿಡ ಚಿಗುರು ಕೊಡ್ತೇವೆ ನೋಡಿ. ಅವಾಗ ನಾವು ಅದನ್ನು ಸ್ಪ್ರೇ ಮಾಡಬೇಕು. ಅವಾಗ ನಾವು ಸ್ಪ್ರೇ ಮಾಡಿದ್ರೆ ಅಬ್ಸಾರ್ಬ್ ಆಗುತ್ತೆ ಬೇಗನೆ, ಚೆನ್ನಾಗಿ. ಎರಡನೇದು ಇನ್ನೊಂದು ಏನಂತಂದ್ರೆ, ಈಗ ಫೆಬ್ರವರಿ ಮಾರ್ಚ್ ಅಲ್ಲಿ ಸಣ್ಣ ಸಣ್ಣ ಕಾಯಿಗಳು ಇರ್ತವೆ, ಕಡಲೆಕಾಳು ಆ ಕಾಳು ಇರ್ತವೆ. ಅದೇ ಟೈಮ್ಗೆ ಸ್ವಲ್ಪ ಮಟ್ಟಿಗೆ ಗಿಡನು ಚಿಗುರ್ಕೊಂಡಿರ್ತದೆ. ಅವಾಗ ಹೊಡೆದ್ರೆ ಎಳೆ ಕಾಯಿಗಳು ಚಿಗುರುಗಳು ಅವಾಗೂ ಸಹ ಅಬ್ಸಾರ್ಬ್ ಮಾಡ್ಕೊಳ್ತಾರೆ. ಈ 2 ಪ್ರಾಮಿನೆಂಟ್ ಸ್ಟೇಜ್ ಅಲ್ಲಿ ನಾವು ಅದನ್ನು ಸ್ಪ್ರೇ ಮಾಡಬೇಕಾಗುತ್ತೆ. ಆಮೇಲೆ ಕಾಯಿ ಬಲಿಯುವ ಹಂತದಲ್ಲಿ ಏನು ಬೇಕಾಗುತ್ತೆ? ಬಲಿಯುವ ಹಂತದಲ್ಲಿ ಅದು ಬೇಕಾಗಿಲ್ಲ, ಅಬ್ಸಾರ್ಬ್ ಆಗಲ್ಲ. ಅವಾಗ ನೋಡಿ, ಅವಾಗ ಯಾವ ಹಂತದಲ್ಲಿ ನಾವು ಮೈಕ್ರೋನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡ್ತೇವೆ ಅವಾಗ ಅದು ಅಬ್ಸಾರ್ಬ್ ಮಾಡೋ ಸ್ಥಿತಿಯಲ್ಲಿ ಇರಬೇಕು. ಅದು ಇಲ್ಲ ನೀವು ಹೇಳೋದು
ಎರಡು ಸರಿ ಕೊಟ್ಟರೆ 2 ಸರಿ ಸಾಕು. ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ 1 ಸರಿ, ಮತ್ತು ಸಣ್ಣ ಕಾಯಿಗಳಿದ್ದಾಗ ಕಡಲೆಕಾಳಿಂದ ಬಟಾಣಿ ಕಾಳಿದ್ದಾಗ ಅವಾಗ ಸಾಮಾನ್ಯ ಮಾರ್ಚ್ ತಿಂಗಳ ಈ ಹಂತದಲ್ಲಿ ಫೆಬ್ರವರಿ ಇದು ಮಾರ್ಚ್ ಫಸ್ಟ್ ವೀಕ್, ಮಾರ್ಚ್ ಸೆಕೆಂಡ್ ವೀಕ್, ಮಾರ್ಚಲ್ಲಿ ಕೊಟ್ಟರು ಸಾಕು, ಚೆನ್ನಾಗಿರ್ತದೆ. ಸೊ ಅಲ್ಲಿಗೆ ಎರಡು ಸಾಕು. ನೆಲಕ್ಕೆ ಮತ್ತೆ ಮೈಕ್ರೋನ್ಯೂಟ್ರಿಯೆಂಟ್ ನೆಲಕ್ಕೆ ಕೊಡುವಂಥದ್ದು ಯಾವುದು ಮೈಕ್ರೋನ್ಯೂಟ್ರಿಯೆಂಟ್ ನಾವು ಇಲ್ಲಿ ಎಲ್ಲ ಒಣ ಬೇಸಾಯ ಇರೋದಕ್ಕೆ ಕೊಟ್ಟರು ತಗೊಳ್ಳೋದು ಅಷ್ಟೇ ಇರ್ತದೆ. ಹೌದು ಹೌದು. ಸೊ ಇದು ಒಟ್ಟಾರೆಯಾಗಿ ಇದು ಮೇಜರು ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ ವ್ಯವಹಾರ ಮುಗೀತು. ಹೌದು. ಸೊ ಆಮೇಲೆ ಕ್ಯಾನೋಪಿ ಎಷ್ಟಿದೆ ನೋಡ್ಕೊಂಡು, ಪರಿಸ್ಥಿತಿ ನೋಡ್ಕೊಂಡು, ಇದಲ್ದೇ ಇನ್ಯಾವುದಾದ್ರು ಈ ಸೂಕ್ಷ್ಮ ಗೊಬ್ಬರಗಳ ಅಂದರೆ ಮೈಕ್ರೋನ್ಯೂಟ್ರಿಯೆಂಟ್ಗಳ ಕೊರತೆಯ ಲಕ್ಷಣಗಳು ಅಥವಾ ಏನಾದರೂ ಇದೆಯಾ? ಸೂಕ್ಷ್ಮ ನೋಡಿ, ಅದರಲ್ಲಿ ನಾನು ಈಗಾಗಲೇ ಹೇಳಿದೆ, ಇದು ಸುಣ್ಣವನ್ನು ನಾವು ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಹೇಳಕ್ಕಾಗಲ್ಲ. ರಿಕ್ವೈರ್ಮೆಂಟ್ ಅದು ಮೀಡಿಯಂ ಆಗಿರ್ತದೆ. ಅದು ಮ್ಯಾಕ್ರೋಕ್ಕಿಂತ ಸ್ವಲ್ಪ ಮೀಡಿಯಂ ರಿಕ್ವೈರ್ಮೆಂಟ್ ಇದೆ. ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಬರುತ್ತೆ ನೋಡಿ. ಸುಣ್ಣ ಇವನ್ ಅದು ಮೈಕ್ರೋನ್ಯೂಟ್ರಿಯೆಂಟ್ ಜೊತೆಗೆ ಸೇರಿಸಲಿಲ್ಲ ಅಂದರೂ ಅದ್ರ ನ್ಯೂಟ್ರಿಯೆಂಟ್ಸ್ದು ಇಂಪಾರ್ಟೆನ್ಸ್ ನಾನು ಹೇಳ್ತೇನೆ. ಸುಣ್ಣದ ಕೊರತೆ ಮಾವಿನಲ್ಲಿ ಆದರೆ ಕ್ಲಿಯರ್ ಕಟ್ ಆಗಿ ತಮಗೆ ಗೊತ್ತಾಗುತ್ತೆ. ಎಲೆಗಳೆಲ್ಲ ಹಳದಿ ಆಗ್ತಿವೆ, ಕ್ಲೋರೋಟಿಕ್ ಆಗುತ್ತೆ. ನಡುವಿನ ಸೆಂಟ್ರಲ್ ಪೋರ್ಷನ್ ಮಾತ್ರ ಗ್ರೀನ್ ಇರ್ತವೆ, ಸೈಡ್ಗೆಲ್ಲ ಯೆಲ್ಲೋ ಆಗುತ್ತೆ. ಟೊಂಗೆ ನೋಡಿ ಡೈಬ್ಯಾಕ್ ಆಗುತ್ತೆ, ಮೇಲಿಂದ ಡೈಬ್ಯಾಕ್ ಸ್ಟಾರ್ಟ್ ಆಗುತ್ತೆ ನೋಡಿ, ಸ್ಟಾರ್ಟ್ ಆಗುತ್ತೆ. ಮತ್ತು ಮೂರನೇದು ಏನಂದರೆ ಕಾಂಡ ಸ್ಪ್ಲಿಟ್ ಆಗುತ್ತೆ. ಕಾಂಡ ಸ್ಪ್ಲಿಟ್ ಆಗಿ ಅದರಲ್ಲಿ ಅಂಟೆಲ್ಲ ಸೋರಕ್ಕೆ ಶುರು ಮಾಡುತ್ತೆ ನೋಡಿ. ಮತ್ತೆ ಕೆಲವೊಂದು ತಳಿಗಳಲ್ಲಿ, ಮುಖ್ಯವಾಗಿ ಬಾದಾಮಿ ತಳಿಗಳಲ್ಲಿ ಒಳಗಡೆ ಈ ಸ್ಪಾಂಜಿ ಟಿಶ್ಯೂ ಡೆವಲಪ್ ಆಗುತ್ತೆ, ಗರ್ಭ ಅಂತ ಹೇಳ್ತಾರೆ, ಒಳಗಡೆ ಬಿಡಿ ಬಿಡಿ ಅದು ಡೆವಲಪ್ ಆಗುತ್ತೆ. ಅದು ಸುಣ್ಣದ ಕೊರತೆ. ಮಲ್ಲಿಕಾದಲ್ಲಿ ಯೆಲ್ಲೋ ನೋಸ್ ಅಂತ ಹೇಳ್ತಾರೆ. ಯೆಲ್ಲೋ ನೋಸ್ ಕಟ್ ಮಾಡಿದ್ರೆ ಒಳಗಡೆ ಅಲ್ಲಿನೂ ಸ್ಪಾಂಜಿ ಟಿಶ್ಯೂ ಇರ್ತದೆ. ಅದು ಅದ್ರ ಎಕ್ಸ್ಟರ್ನಲ್ ಮ್ಯಾನಿಫೆಸ್ಟೇಷನ್ ಈಸ್ ಯೆಲ್ಲೋ ನೋಸ್. ಅದರಿಂದ ಬಟ್ ಬಾದಾಮಿಯಲ್ಲಿ ಗೊತ್ತಾಗಲ್ಲ, ಹೊರಗಡೆ ಏನು ಲಕ್ಷಣ, ಆದರೆ ಮಲ್ಲಿಕಾದಲ್ಲಿ ಹೊರಗಡೆನೂ ಲಕ್ಷಣ ಕಾಣಿಸ್ತದೆ, ಒಳಗಡೆದು ಕಾಣುತ್ತದೆ. ಅದರಿಂದ ಇವೆಲ್ಲ ಸುಣ್ಣದ ಕೊರತೆ ಇದೆ. ಮತ್ತೆ ಗಿಡ ಬಂಜೆ ಆಗುತ್ತೆ. ಸುಣ್ಣದ ಕೊರತೆ ರಿಪೀಟ್ ಆದಂಗೆ, ಜಾಸ್ತಿ ಆದಂಗೆ ಗಿಡ ಬಂಜೆ ಆಗುತ್ತೆ, ಹೂ ಬರಲ್ಲ ನೋಡಿ. ಅದರಿಂದ ಗಿಡ ಬಂಜೆ ಆಗುತ್ತೆ. ಅದರಿಂದ ಗುಡಿಯಿಂದ ಶುರುವಾಗುತ್ತೆ, ಗುಡಿಯಿಂದನೂ ಕೊಡಬೇಕಾಗುತ್ತೆ. ಈ ಮಾವು ಬೆಳೆ ಕ್ಷೇತ್ರ ಎಲ್ಲ ಹುಳಿ ಮಣ್ಣಿನ ಪ್ರದೇಶಗಳು, ಹೌದು, ಅಲ್ಲಿ ಸುಣ್ಣದ ಕೊರತೆ ಇದ್ದೇ ಇರುತ್ತೆ. ಸೊ ಸುಣ್ಣ ಕೊಟ್ಕೊಂಡು ಮತ್ತೆ ಇನ್ನೊಂದು ನೋಡಿ, ಕ್ಯಾಲ್ಸಿಯಂ ಮತ್ತು ಬೋರಾನ್ ದೇ ಆರ್ ಆಲ್ ತುಂಬಾ ಕ್ಲೋಸ್ಲಿ ರಿಲೇಟೆಡ್ ಅವೆಲ್ಲ. ಅಂದರೆ ಆಸ್ ಫಾರ್ ಆಸ್ ನ್ಯೂಟ್ರಿಷನ್ ಇಸ್ ಕನ್ಸರ್ನ್ಡ್. ಅದರಿಂದ ನಾವು ಬೋರಾನು ಕೊಟ್ಟಾಗೂ ತುಂಬ ಗ್ರೋತ್ ಆಗಿರ್ಬೋದು, ಅದ್ರ ಮತ್ತು ಫ್ಲವರಿಂಗ್ ಆಗಿರ್ಬೋದು, ಪ್ರೊಡಕ್ಟಿವಿಟಿ ಆಗಿರ್ಬೋದು, ಅಥವಾ ಶುಗರ್ ಕಂಟೆಂಟು, ಕ್ವಾಲಿಟಿ, ಅದ್ರ ಮೇಲೆಲ್ಲ ತುಂಬ ಬಹಳ ಕಡಿಮೆ ಬೇಕು, ಹೌದು. ಓಕೆ. ಸೊ ಹಾಗಾಗಿ ಈಗ ಈ ಸುಣ್ಣ ಒಂದು ಹೆಂಗೋ ನೀವು ಮೊದಲಿಂದನೇ ಕೊಟ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರಿ. ಇದು ಬಿಟ್ಟು ಮತ್ಯಾವುದು, ಈಗ ಮ್ಯಾಂಗೋ ಸ್ಪೆಷಲ್ ಅನ್ನು ನಾವು ಸಿಂಪಡಣೆ ಮಾಡ್ತೀವಿ ಅಂತಾದ್ರೆ ಇನ್ಯಾವುದೇ ಸೂಕ್ಷ್ಮ ಪೋಷಕಾಂಶಗಳ ಅವಶ್ಯಕತೆ ಇಲ್ಲ, ಸಾಕಷ್ಟು ಆಗುತ್ತೆ. ಇನ್ಯಾವುದೋ ನಿರ್ದಿಷ್ಟ ಸಮಸ್ಯೆ ಬಂದಾಗ ಅದು ಮಾಡೋದು ಇದ್ದೇ ಇದೆ. ಅದು ಯಾವುದೋ ಒಂದು ಮಣ್ಣು ಅಥವಾ ಯಾವುದೋ ಒಂದು ತಳಿ, ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಬದಲಾವಣೆಗಳಾಗ್ಬೋದು. ಸೊ ಒಟ್ಟಾರೆಯಾಗಿ ಇನ್ನು ಕ್ಷಾರೀಯ ಮಣ್ಣಲ್ಲಂತೂ ನಾವು ಬೆಳೆಯೋ ಪ್ರಶ್ನೆ ಇಲ್ಲ. ಅವಾಗ ಸಾಯಿಲ್ ಅಮೆಂಡ್ಮೆಂಟ್ ಅಂತ ಪ್ರಶ್ನೆನೇ ಬರಲ್ಲ. ಯಾಕಂದ್ರೆ ನಾವು ಅದನ್ನ ಅಂತಹ ಒಂದು ಪ್ರಾಬ್ಲಮೆಟಿಕ್ ಸಾಯಿಲ್ ಅಲ್ಲಿ ಇದನ್ನ ಬೆಳೆಯಕ್ಕೆ ನಾವು ರೆಕಮೆಂಡ್ ಮಾಡೋದೇ ಮಾಡಬಾರ್ದು. ಆಮೇಲೆ ಮುಂದೆ ಹಲವಾರು ಸಮಸ್ಯೆಗಳಿಗೆ ಕಾರಣ. ಹೌದು. ಸೊ ಹಾಗಾಗಿ ಒಟ್ಟಾರೆಯಾಗಿ ಇದಿಷ್ಟು ಪೋಷಕಾಂಶಗಳ ನಿರ್ವಹಣೆ ಮಾಡಿದರೆ ನಾವು ಒಳ್ಳೆ ಬೆಳೆಯನ್ನು ತೆಗೆಯೋದಕ್ಕೆ ಸಾಕು. ಇದು ಎಲ್ಲಿವರೆಗೆ ಅದು ಬೆಳೆ ಕೊಡುತ್ತೋ ಅಲ್ಲಿವರೆಗೂ ಇದನ್ನ ಮೇಂಟೈನ್ ಮಾಡ್ಕೊಂಡು ಕಮರ್ಷಿಯಲಿ ನಾವು ತೋಟವನ್ನು ನಿರ್ವಹಿಸಬೇಕಂದ್ರೆ ಇವನ್ನೆಲ್ಲ ನ್ಯೂಟ್ರಿಯೆಂಟ್ಸ್ ಮಾಡಲೇಬೇಕು. ಅಟ್ಲೀಸ್ಟ್ ಇದು ಅಲ್ಲಿ ಬಿದ್ದಂಥ ಎಲೆಗಳನ್ನಾದರೂ ನಾವು ಚೆನ್ನಾಗಿ ಅಲ್ಲೇ ಮಿಕ್ಸ್ ಮಾಡಿದ್ರು ಸಹ ಅರ್ಧದಷ್ಟು ನ್ಯೂಟ್ರಿಷನ್ ಅಲ್ಲೇ ಸಿಗುತ್ತೆ. ಸರ್, ಈಗ ನಿಮ್ಮ ಒಂದು ಅನುಭವದಲ್ಲಿ ಮಾವಿನ ಈಗ ಒಂದ್ಸರಿ ಇವತ್ತು ನಾನು ನಾಟಿ ಮಾಡಿದೆ ಅಂದರೆ ಎಷ್ಟು ವರ್ಷದವರೆಗೆ ಕಮರ್ಷಿಯಲ್ನ ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ ಅಂತಾರೆ? ಹಾಳು ಬಿಟ್ಟರೆ ಅದು ಹೋಯ್ತು ಬಿಡಿ. ಸರಿಯಾಗಿ ಮೇಂಟೈನ್ ಮಾಡಿದೆ ಅಥವಾ ಈ ಸಾಂಪ್ರದಾಯಿಕ ಪ್ರದೇಶಗಳಲ್ಲಿ ಒಂದ್ಸರಿ ನಾಟಿ ಮಾಡಿದ್ರೆ ಎಷ್ಟು ವರ್ಷ ಕಮರ್ಷಿಯಲ್ ಇಲ್ಲಿರುತ್ತೆ? ನಾವೀಗ ನೋಡಿ ಗೋಡಂಬಿಯಲ್ಲಿ 20 ವರ್ಷ, ಕಾಫಿಯಲ್ಲಿ 3-4ನೇ ವರ್ಷದಿಂದ ಅದು ಕಮರ್ಷಿಯಲ್ ಈಲ್ಡ್ ಸ್ಟಾರ್ಟ್ ಆಗಿರ್ತದೆ. ಈವನ್ ಗ್ರಾಫ್ಟೆಡ್ ಪ್ಲಾಂಟ್ಸ್ ಅಲ್ಲಿ ನಾವು ತುಂಬಾ ಚೆನ್ನಾಗಿ ಅಂದ್ರೆ 40-50 ವರ್ಷದವರೆಗೂ ಕಮರ್ಷಿಯಲಿ ಸುಸ್ಥಿತಿಯಲ್ಲಿ ನಾವು ಅದನ್ನ ಮೇಂಟೈನ್ ಮಾಡ್ಬೋದು. ಅಂದ್ರೆ ಅಕೇಷನಲ್ ಅಂಡ್ ರೆಗ್ಯುಲರ್ ಪ್ರೂನಿಂಗ್ ಇದ್ದೇ ಇರ್ತದೆ. 40-50 ವರ್ಷ ಆದ್ಮೇಲೆ ನೋಡಿ ಗಿಡ ಏನೇ ಆದ್ರೂ ಸ್ವಲ್ಪ ಮೇಲೆ ಹೋಗ್ಬಿಡ್ತದೆ, ಸ್ವಲ್ಪ ಜಾಸ್ತಿ ಹೋಗುತ್ತೆ. ಇಟ್ ಗೋಸ್ ಔಟ್ ಆಫ್ ಪ್ರಪೋರ್ಷನ್ ಅಂತ ಹೇಳ್ತಾರೆ ನೋಡಿ, ಅವಾಗ ಅದಾಗಿರ್ತದೆ. ಮತ್ತು ಅದಕ್ಕೊಂಥರ ಒಳ್ಳೆ ಇಂಟರ್ನಲ್ ಕೆಲವೊಂದು ಫ್ಯಾಕ್ಟರ್ಸ್ನಿಂದ ಅದು ವಯಸ್ಸಾಗಿರ್ಬೋದು. ಅದರಿಂದ ಅದು ನಾವು ಗಿಡವನ್ನು ಇಳಿಸುವ ಪ್ರಕ್ರಿಯೆಯನ್ನು ಮಾಡ್ಬೋದು ಅವಾಗ. ಓಕೆ, ಹೆಡಿಂಗ್ ಬ್ಯಾಕ್ ಮಾಡಿಬಿಟ್ಟು ಮತ್ತೆ ಹಲವಾರು ದಶಕಗಳವರೆಗೆ ಅದರದ್ದು ಚೈತನ್ಯವನ್ನು ತುಂಬೋದು, ಮತ್ತೆ ಪುನಶ್ಚೇತನ ಕೊಟ್ಟು. ಆದರೆ ಇದರಲ್ಲಿ ರೀಪ್ಲಾಂಟಿಂಗ್ ಅಂತ ಕಾನ್ಸೆಪ್ಟ್ ಇಲ್ಲ. ರೀಪ್ಲಾಂಟಿಂಗ್ ಇಲ್ಲ, ಯಾಕಂದ್ರೆ ಮಾವು ಈವನ್ ಕಸಿಗಿಡಗಳು ನಾನು ನೋಡಿದ್ದೇನೆ ಒಂದು 30-40 ವರ್ಷ ಆದ್ಮೇಲೆ ಹೆಡಿಂಗ್ ಬ್ಯಾಕ್ ಮಾಡಿಬಿಟ್ಟು ಮತ್ತೆ ಅನ್ನೋದರ ಒಂದು 25-30 ವರ್ಷ ಅದನ್ನು ತಳ್ಬೋದು. ಹಿಂಗೆ ಮೂಲ ಮರ ಒಂದೇ ಇದ್ದು ಹೌದು. ಹಿಂಗಾಗ್ಬಿಟ್ಟು ಒಂದು 70-80 ವರ್ಷವರೆಗೂ ತುಂಬಾ ಚೆನ್ನಾಗಿ
ಅಲ್ಲಿವರೆಗೆ ಏನು ಸಮಸ್ಯೆ ಇಲ್ಲ. ಅದಾದ್ಮೇಲೆ ಏನಾಗುತ್ತೆ ಗೊತ್ತಾ, ಗಿಡದ ವಯಸ್ಸು ಆದಂಗೆ ಕಾಂಡದ ಸಮಸ್ಯೆಗಳು, ಬೋರರ್ ಸಮಸ್ಯೆಗಳು, ಕಾಂಡ ಸ್ಪ್ಲಿಟ್ ಆಗೋದು, ಮರ ಸ್ಟೆಮ್ ಕ್ರ್ಯಾಕಿಂಗು, ಬಾರ್ಕ್ ಸ್ಪ್ಲಿಟ್, ಇವೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಅದ್ರ ಕೊನೆ ಪಕ್ಷ ಒಂದು 40-50 ವರ್ಷ ಮಾಡಿ ಆಮೇಲೆ ಬೇಕಾದ್ರೆ ರೀಪ್ಲಾಂಟಿಂಗ್ ಮಾಡ್ಬೋದಾಗಿದೆ. ಸೊ ಅಷ್ಟು ಕಾಲ ನಾವು ಒಂದು ರೆಗ್ಯುಲರ್ ಟ್ರೈನಿಂಗು, ಪ್ರೂನಿಂಗು, ಆಮೇಲೆ ಗೊಬ್ಬರ ನಿರ್ವಹಣೆ ಇದಿಷ್ಟು ಮಾಡ್ಕೊಂಡು ಹೋದ್ರೆ ಮಾಡಬೇಕಾಗುತ್ತೆ. ಆಮೇಲೆ ಸಾಧ್ಯ ಆದರೆ ನೀರು ಕೊಡೋದು, ಇಷ್ಟು ಮಾಡಿ ಅಟ್ಲೀಸ್ಟ್ ಮಳೆಗಾಲದಲ್ಲಿ ಜಲ ಸಂರಕ್ಷಣೆ ಕ್ರಮಗಳು, ಬದುಗಳು, ಕಂಟೂರ್ ಬಂಡಿಂಗು, ಇವೆಲ್ಲ ನಾವು ಮಾಡಲೇಬೇಕಾಗುತ್ತೆ. ವೀಕ್ಷಕರೇ, ಇಷ್ಟೊತ್ತು ನಾವು ಮಾವಿನ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ತಿಳ್ಕೊಂಡ್ವಿ. ಇದು ಮಾವು ಒಂದು ರೀತಿಯಲ್ಲಿ ಅಲಕ್ಷಿತ ಬೆಳೆ ಅಂತಲೇ ಹೇಳುವಂಗೆ ಇದೆ ಪರಿಸ್ಥಿತಿ. ಇವತ್ತಿನವರೆಗೆ ಸಾಂಪ್ರದಾಯಿಕ ಪ್ರದೇಶಗಳಲ್ಲಿ ಒಣಭೂಮಿನಲ್ಲಿ ಮಧ್ಯಂತರ ಏನು ಬೆಳೆನೂ ಇಲ್ಲ, ನೀರು ಕೊಡೋದಿಲ್ಲ, ಬಂದಷ್ಟನ್ನು ತಗೊಳ್ಳುವಂಥ ಒಂದು ಪದ್ಧತಿ ಇದೆ. ಒಂದೇ ಒಂದು ರಾಸಾಯನಿಕ ಕೀಟನಾಶಕಗಳನ್ನು ರೋಗ ಕೀಟ ನಿರ್ವಹಣೆಗೆ ಬಳಸ್ತಾರೆ ಬಿಟ್ಟರೆ ಉಳಿದಂತೆ ಅಂಥ ವ್ಯಾಪಾರಿ ಗೊಬ್ಬರ ಕೊಡೋದಾಗಲಿ ನೀರು ಕೊಡೋದಾಗಲಿ ಮಾಡೋದಿಲ್ಲ ಸಾಂಪ್ರದಾಯಿಕವಾಗಿ. ಇನ್ನು ಇವತ್ತಿನ ಕಾಲಕ್ಕೆ ಹೈ ಡೆನ್ಸಿಟಿ ಪ್ಲ್ಯಾಂಟ್ ಮಾಡೋರು ಅಂಥವ್ರು ಮಾಡ್ತಾರೆ, ಅದರ ಬಗ್ಗೆ ಗಮನ ಕೊಟ್ಟು ಮಾಡ್ತಾರೆ. ಅಂದರೆ ಇದರಲ್ಲೂ ಕೂಡ ಮಾವಿನಲ್ಲಿ ಉತ್ಪನ್ನ ಬರೋದಿಲ್ಲ ಹೇಳಿ ಗೊಣಗೋದಕ್ಕಿಂತ ಅದನ್ನು ಸುಸ್ಥಿತಿಯಲ್ಲಿ ಕಾಪಾಡಿಕೊಂಡ್ರೆ ಖಂಡಿತವಾಗಿ ಇದು ಒಂದು ವಾಣಿಜ್ಯ ಬೆಳೆಯಾಗಿ ನಮಗೆ ಕೈ ಹಿಡಿತದೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಹಾಗಾಗಿ ಈಗ ನಾವು ಪೋಷಕಾಂಶ ನಿರ್ವಹಣೆ ಬಗ್ಗೆ ಇವತ್ತಿನ ಕಂತಲ್ಲಿ ಸಾಕಷ್ಟು ತಿಳ್ಕೊಂಡ್ವಿ. ಇನ್ನೂ ನಮಗೆ ಒಟ್ಟಾರೆ ನಿರ್ವಹಣಾ ಪದ್ಧತಿಗಳು, ಆಮೇಲೆ ಇನ್ನೂ ಹಲವಾರು ರೋಗ ಕೀಟಗಳನ್ನಂತೂ ಭಾಳ ಸುಮಾರು ದೊಡ್ಡ ಲಿಸ್ಟೇ ಇದೆ, ಅದ್ರ ಬಗ್ಗೆ ಆಯಿತು. ಆಮೇಲೆ ಎಲ್ಲಕ್ಕಿಂತ ಈ ಹಣ್ಣು ಕಾಯಿ ಬಂದಲಿಂದ ನೀವು ಕಟಾವಾಗಿ ಮಾರುಕಟ್ಟೆಗೆ ತಲುಪಿಸುವವರಿಗೆ ಹಲವಾರು ಡೂಸ್ ಆ್ಯಂಡ್ ಡೋಂಟ್ಸ್, ಹೀಗೆ ಮಾಡಿ ಹೀಗೆ ಮಾಡಬೇಡಿ ಹೇಳುವಂಥ ಹಲವಾರು ವಿಷಯಗಳಿದೆ. ಅದನ್ನು ಮುಂದಿನ ಕಂತುಗಳಲ್ಲಿ ಡಾಕ್ಟರ್ ಹಿತ್ಲುಮನಿ ಸರಿಂದ ನಾವು ತಿಳ್ಕೊಳ್ಳೋಣ. ಇವತ್ತಿನ ಕಂತ ಇಲ್ಲಿಗೆ ಮುಗಿಸೋಣ, ಸಮಯ ಮೀರ್ತಾ ಇದೆ. ಇಷ್ಟೊತ್ತು ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಡಾಕ್ಟರ್ ಹಿತ್ಲುಮನಿ ಸರಿಗೆ ಧನ್ಯವಾದಗಳು. ಮತ್ತು ಇದಕ್ಕೆ ಒಂದು ಪ್ರೇರಣೆಯಾಗಿ ನಮಗೆ ಈ ಮಾವಿನ ಮೇಲೆ ಕಾರ್ಯಕ್ರಮಗಳನ್ನು ಮಾಡಿ ನಾವು ನಿಮ್ಮ ಜೊತೆಗಿದ್ದೀವಿ ಮಾಹಿತಿ ಕೊಡೋದಕ್ಕೆ ಅಂಥೇಳಿ ಹೇಳಿದಂಥ ನಮ್ಮ ಮಾವು ಅಭಿವೃದ್ಧಿ ನಿಗಮ ಮತ್ತು ತೋಟಗಾರಿಕಾ ಇಲಾಖೆ ಇವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ, ತಮಗೂ ಕೂಡ ಕಾರ್ಯಕ್ರಮ ನೋಡಿದ್ದಕ್ಕೆ ಮತ್ತು ನೋಡಿದರೆ ಪ್ರಯೋಜನ ಪಡ್ಕೋಬೇಕು, ಅದು ಮಹತ್ವ. ತಮಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಕಂತನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.